ಆತ್ಮೀಯ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವಂತಹ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣುವಂತಹ ಸಮಸ್ಯೆ ಪಿಸಿಒಡಿ. ಹರಿಯದವರಿಂದ ಎಲ್ಲ ವಯೋಮಾನದವರಿಗೂ ಕಾಡುವಂತಹ ಈ ಸಮಸ್ಯೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಡಾಕ್ಟರ್ ಅನುಷಾ ಜಿಪಿ. ಇವರು ಆದರ್ಶ ಆಸ್ಪತ್ರೆಯ ಬಂಜೆತನ ನಿವಾರಣಾ ತಜ್ಞರು ಹಾಗೂ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರು. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಮೇಡಮ್, ಈಗ ಸಾಮಾನ್ಯವಾಗಿ ನಾವು ಕೇಳುವಂತಹ ಪ್ರಶ್ನೆ ಪಿಸಿಒಎಸ್ ಅಂದ್ರೆ ಏನು? PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಅಂದರೆ ಮಹಿಳೆಯಲ್ಲಿ ಅವರಿಗೆ ಗರ್ಭ ಇರುತ್ತೆ, ಬಾಜುದಲ್ಲಿ 2 ಫೆಲೋಪಿಯನ್ ಟ್ಯೂಬ್ಸು ಮತ್ತು ಅಂಡಾಶಯಗಳಿರುತ್ತೆ. ಈ ಅಂಡಾಶಯಗಳಲ್ಲಿ ಅನೇಕ ಚಿಕ್ಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಈ ಮೊಟ್ಟೆಗಳ ಸಂಖ್ಯೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂತಂದಾಗ ನಾವು ಅವರಿಗೆ ಪಾಲಿಸಿಸ್ಟಿಕ್ ಓವರೀಸ್ ಅಂತ ಹೇಳ್ತೇವೆ. ಅದರ ಜೊತೆ ಅವರಿಗೆ ಏನಾದ್ರು ಮುಟ್ಟಲು ಸಮಸ್ಯೆ ಕಾಣಿಸ್ಕೊಂಡು ಬರ್ತಾ ಇದೆ, ಅಂದರೆ ಮುಟ್ಟು ಸರಿಗ ಆಗ್ತಾ ಇಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ಜೊತೆಯಲ್ಲಿ ಅನ್ವಾಂಟೆಡ್ ಜಾಗದಲ್ಲಿ ಹೇರ್ ಗ್ರೋತ್ ಆಗ್ತಾ ಇದೆ ಅಂತಂತವರಿಗೆ ನಾವು PCOD ಅಥವಾ PCOS ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಇದೆ ಅಂತ ಹೇಳ್ತೇವೆ. ಈಗ PCOD ಅಥವಾ PCOS ಇದರ ನಡುವೆ ಏನು ವ್ಯತ್ಯಾಸ ಏನು? ಜಾಸ್ತಿ ವ್ಯತ್ಯಾಸ ಇಲ್ಲ. ಎರಡು ನಾವು ಟರ್ಮಿನಾಲಜೀಸ್ ಬಂದ್ಬಿಟ್ಟು ಇಂಟರ್ಚೇಂಜ್ ಆಗಿ ಯೂಸ್ ಮಾಡ್ತೀವಿ, PCOD PCOS. PCOD ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್, PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಸೊ ಯೂಶಲಿ ಹೇಳೋದು ಇದು ಡಿಸೀಸ್ ಅಲ್ಲ, ಇಟ್ ಇಸ್ ಜಸ್ಟ್ ಅ ಕಂಡೀಷನ್ ವಿಚ್ ಅದು ರಿವರ್ಸ್ ಆಗಬಹುದು ಅಂತಂತ. ಬಟ್ ಇದು PCOD ತುಂಬ ಸಮಯಕ್ಕೆ ಇದೆ, ಅದರಿಂದ ಬೇರೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಅಂದರೆ ಅವ್ರಿಗೆ ಏನಾದ್ರು BP ಬರೋ ಸಮಸ್ಯೆ ಅಥವಾ ಶುಗರ್ ಸಮಸ್ಯೆ, ಹಾರ್ಟ್ ತೊಂದರೆ ಅಥವಾ ಥೈರಾಯ್ಡ್ ಸಮಸ್ಯೆ ಏನಾದ್ರು ಇದೆ ಅಂತಂದರೆ ಅದು PCOS ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್ ಅಂತಂತ ಹೇಳ್ತೀವಿ, ಬಿಕಾಸ್ ಅದೊಂದು ಸಿಂಡ್ರೋಮಿಕ್ ಕಂಡೀಷನ್. ಸೊ ಅದರ್ವೈಸ್ ಯೂಶಲಿ ನಾವು ಮಾತಾಡ್ಬೇಕಾದ್ರೆ ಎರಡು ಟರ್ಮಿನಾಲಜೀಸ್ ಇಂಟರ್ಚೇಂಜ್ ಮಾಡೇ ಯೂಸ್ ಮಾಡ್ತೀವಿ. ಅಷ್ಟು ಮೇಜರ್ ಡಿಫ್ರೆನ್ಸ್ ಇಲ್ಲ, ಬಿಕಾಸ್ ಎರಡರಲ್ಲೂ ಕಾಣಿಸ್ಕೊಬರೋ ಲಕ್ಷಣಗಳು ಒಂದೇ ಥರ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ಆದರೆ ಅದು PCOS ಅಂತಂತ ಹೇಳಬಹುದು. ಈಗ ಓವೇರಿಯನ್ ಸಿಸ್ಟ್ ಬಗ್ಗೆ ಹೇಳಿದ್ರಿ, ಓವೇರಿಯನ್ ಸಿಸ್ಟ್ ಅಂದ್ರೆ PCODನ? ಇಲ್ಲ, ಓವೇರಿಯನ್ ಸಿಸ್ಟ್ ಬೇರೆ ಥರ ಇರುತ್ತೆ. ಇದು ಪಾಲಿಸಿಸ್ಟಿಕ್, ಇದು ಬರೀ ಪಾಲಿಸಿಸ್ಟಿಕ್ ಓವರೀಸ್ ಅಂದರೆ ಅಂಡಾಶಯಗಳಲ್ಲಿ ಚಿಕ್ಕ ಚಿಕ್ಕ ಮೊಟ್ಟೆಗಳು. ಅದು ಪಾಲಿ ಅಂತಂದರೆ ಅನೇಕ ಇರುತ್ತೆ, ಆಮೇಲೆ ಅದು ಮೊಟ್ಟೆಗಳೇ ಇದು ಒಂಥರ ನೀರ್ಗುಳ್ಳೆ ಅಂತಂತ ಹೇಳ್ತೀವಿ, ಚಿಕ್ಕ ಚಿಕ್ಕ ನೀರ್ಗುಳ್ಳೆ ಥರ ಇರುತ್ತೆ, ಅದಕ್ಕೆ ಪಾಲಿಸಿಸ್ಟಿಕ್ ಅಂತಂತ ಹೇಳ್ತೇವೆ. ಬಟ್ ಅಂಡಾಶಯಗಳಲ್ಲಿ ಬೇರೆ ಓವೇರಿಯನ್ ಸಿಸ್ಟ್ಗಳು ಬರ್ತವೆ. ಅಂದರೆ ನಾರ್ಮಲ್ ಆಗಿ ಹೇಳಬೇಕಂದ್ರೆ ಸಿಂಪಲ್ ಸಿಸ್ಟ್ ಅಂತ ಹೇಳ್ತೀವಿ. ಅಂದರೆ ಅದು ಒಂದೇ ನೀರ್ಗುಳ್ಳೆ ತುಂಬ ದೊಡ್ಡದಿರುತ್ತೆ, ಯೂಶಲಿ 5 ಸೆಂಟಿಮೀಟರ್ 10 ಸೆಂಟಿಮೀಟರ್ ಅಷ್ಟು ದೊಡ್ಡದಿರುತ್ತೆ. ಸೊ ಅದು ಸಿಂಪಲ್ ಸಿಸ್ಟ್ ಅಂತೀವಿ. ಇನ್ನೊಂದು ಓವ್ಯುಲೇಷನ್ ನಂತರ ಮೊಟ್ಟೆ ಬಿಡುಗಡೆ ಆದಮೇಲೆ ಕಾರ್ಪಸ್ ಲೂಟಿಯಂ ಸಿಸ್ಟ್ ಅಂತ ಹೇಳ್ತೀವಿ, ಅದು ಒಂಥರ ಸಿಸ್ಟು. ಇನ್ನೊಂದು ಡರ್ಮಾಯ್ಡ್ ಸಿಸ್ಟ್ ಅಂತ ಹೇಳ್ತೀವಿ, ಅದು ಒಳಗೆ ಇನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಸಿಸ್ಟ್ ಥರ ಅದು. ಸೊ ಈ ಥರ ಅನೇಕ ಥರ ಸಿಸ್ಟ್ಗಳಿರ್ತವೆ ಓವರೀಸಲ್ಲಿ. ಅದಕ್ಕೆ ಟ್ರೀಟ್ಮೆಂಟ್ ಪರ್ಸೆನೇ ಬೇರೆ, ಆಮೇಲೆ ಅದಕ್ಕೆ ಲಕ್ಷಣಗಳು ಕಾಣಿಸ್ಕೊಂಡು ಬರೋದೇ ಬೇರೆ. ಅಂದರೆ ಇಂಥ ಸಿಸ್ಟ್ ಎಲ್ಲ ಇದ್ದಾಗ ಯೂಶಲಿ ಅವರಿಗೆ ಹೊಟ್ಟೆ ನೋವು ಸಮಸ್ಯೆ ಜಾಸ್ತಿ ಇರುತ್ತೆ, ರದನ್ ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆಗೋದು. ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಯೂಶಲಿ ನಮಗೆ ಸರ್ಜಿಕಲ್ ಮಾಡಬೇಕಾಗುತ್ತೆ ಅಥವಾ ಮೆಡಿಸಿನ್ಸಲ್ಲಿ ಕಮ್ಮಿ ಆಗುತ್ತಾ ಅಂತ. ಬಟ್ ಇದು ಪಾಲಿಸಿಸ್ಟಿಕ್ ಓವರೀಸ್ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಬೇರೆ ಓವೇರಿಯನ್ ಸಿಸ್ಟ್ ಜೊತೆ. ಸೊ ಈ ಬೇರೆ ಓವೇರಿಯನ್ ಸಿಸ್ಟಿಗೆ ಟ್ರೀಟ್ಮೆಂಟೇ ಬೇರೆ ಥರ ಹೋಗುತ್ತೆ, ಇದು ಪಾಲಿಸಿಸ್ಟಿಕ್ ಓವರೀಸಿಗೆ ಟ್ರೀಟ್ಮೆಂಟೇ ಬೇರೆ ಥರ ಹೋಗುತ್ತೆ. ಈಗ ಸಾಮಾನ್ಯವಾಗಿ PCODನ ಯಾರಲ್ಲಿ ಕಾಣ್ಬೋದು ಮ್ಯಾಮ್? PCOD ಬಂದುಬಿಟ್ಟು ಆ್ಯಸ್ ಯಂಗ್ ಆಸ್ 14-15 ಇಯರ್ಸ್ ಹುಡುಗಿರಿಂದ ಹಿಡಿದ್ಬಿಟ್ಟು 40 ವರ್ಷ ಮಹಿಳೆ ತನಕ ನಮಗೆ ಕಾಣಿಸ್ಕೊಂಡು ಬರ್ಬೋದು. ಅದರದ್ದು ಸಿವಿಯಾರಿಟಿ ಸಿಂಪ್ಟಮ್ಸ್ ಬಂದುಬಿಟ್ಟು ವೇರಿ ಆಗುತ್ತೆ, ಅದು ಎಷ್ಟು ಯಾವ ಸಿವಿಯರ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಬರುತ್ತೆ ಅಂತ. ಬಟ್ ಆ್ಯಸ್ ಯಂಗ್ ಆಸ್ 14-15 ಇಯರ್ಸ್ ಹುಡುಗಿರಿಂದ ಹಿಡಿದು 40 ಇಯರ್ಸ್ ಲೇಡೀಸ್ ಒಳಗೂ ನಮಗೆ ಕಾಣಿಸ್ಕೊಂಡು ಬರ್ಬೋದು PCOD ಸಮಸ್ಯೆ. PCODಗೆ ಮೇನ್ ಕಾರಣ ಏನು? ಯಾಕಂದರೆ ಅಷ್ಟೊಂದು ಸಣ್ಣ ವಯಸ್ಸಿಗೆ ಸ್ಟಾರ್ಟ್ ಆಗ್ತಿದೆ ಅಂದರೆ ಕಾರಣಗಳೇನು ಮ್ಯಾಮ್? ಮೇನ್ ಕಾರಣ PCOD ಯಾಕೆ ಇವಾಗ ತುಂಬ ಕಾಮನ್ ಆಗಿದೆ ಕಂಪೇರ್ ಟು 30 ವರ್ಷದ ಮುಂಚೆ ಅಂತ ನೋಡಿದರೆ ನಾವು ಯೂಶಲಿ ಈಗ ನಮ್ಮ ಲೈಫ್ ಸ್ಟೈಲ್, ಈ ನಡುವೆ ನಮ್ಮ ಲೈಫ್ ಸ್ಟೈಲ್ ದಟ್ ಯು ಸೀಯಿಂಗ್ ತುಂಬ ಅನ್ಹೆಲ್ದಿ ಲೈಫ್ ಸ್ಟೈಲ್. ಅದು ನಮ್ಮ ಆಹಾರ, ನಮ್ಮ ಫುಡ್ ಹ್ಯಾಬಿಟ್ಸ್ ಇರ್ಬೋದು ಅಥವಾ ನಮ್ಮ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು. ಈಗ ಏನಾಗಿದೆ, ನಮ್ಮ ಫುಡ್ ಹ್ಯಾಬಿಟ್ಸ್ ತುಂಬಾ ಚೇಂಜಸ್ ಆಗಿದೆ. ಈಗ ನಮಗೆ ಆಕ್ಸೆಸಿಬಿಲಿಟಿ ತುಂಬ ಈಸಿ ಆಗಿಬಿಟ್ಟಿದೆ ಫುಡ್ ಐಟಮ್ಸಿಗೆ. ಸೊ ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಬಂದುಬಿಟ್ಟು ನಾವು ತುಂಬ ದಿನ ಜಂಕ್ ಫುಡ್ಸ್ ತಿನ್ನೋದು ಜಾಸ್ತಿ ಆಗಲಿ, ಆಚೆ ಕಡೆ ತಿನ್ನೋದು ಜಾಸ್ತಿ ಆಗಲಿ, ಪ್ರೊಸೆಸ್ಡ್ ಫುಡ್ ತಿನ್ನೋದು ಜಾಸ್ತಿ ಆಗಲಿ, ಆ ಥರ ನಮ್ಮದು ಡಯಟ್ ತುಂಬ ಚೇಂಜಸ್ ಆಗಿದೆ. ಅದರ ಜೊತೆ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಏನು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ. ಮುಂಚೆ ಎಲ್ಲ ಏನು ಎಷ್ಟೆಷ್ಟು ಕಿಲೋಮೀಟರ್ ಗಟ್ಟಲೆ ಎಲ್ಲ ನಡ್ಕೊಂಡು ಹೋಗ್ತಾಯಿದ್ರು, ಸೊ ಅಲ್ಲೇ ನಮ್ಮ ಆ್ಯಕ್ಟಿವಿಟಿ ಆಗ್ತಾಯಿತ್ತು. ಬಟ್ ಇವಾಗ ಕೂತಿದ್ದ ಕಡೆಯಲ್ಲೇ ಕೂತು ಕೆಲಸ ಮಾಡೋದಾಗಲಿ, ಆಮೇಲೆ ವರ್ಕ್ ಅವರ್ಸ್ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ ಕೂತ್ಕೊಂಡು ಲ್ಯಾಪ್ಟಾಪ್ ಮುಂದೆನೇ ಕೆಲಸ ಮಾಡೋದಾಗಲಿ. ಸೊ ಅದರಿಂದ ಟೈಮ್ ಇಲ್ಲ ಅವರಿಗೆ ಫಿಸಿಕಲ್ ಆ್ಯಕ್ಟಿವಿಟಿಗೆ. ಸೊ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಈ ಎರಡು ಕಾರಣದಿಂದ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಅವರಿಗೆ. ಸೊ ಒಂದು ಸ್ಟ್ರೆಸ್ ಫ್ಯಾಕ್ಟರ್ ಕೂಡ ಆ್ಯಡ್ ಆನ್ ಆಗುತ್ತೆ. ಆಮೇಲೆ ಅದ ನಂತರ ಇದು ಅವರ ಬೇರೆ ಹ್ಯಾಬಿಟ್ಸ್ಗಳಾಗಲಿ,
ಅಸೋಸಿಯೇಟೆಡ್ ಲೈಕ್ ಏನೋ ಡ್ರಿಂಕಿಂಗ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಆಗಲಿ ಅದ್ರದ್ದು ಅಸೋಸಿಯೇಷನ್ನು. ಆಮೇಲೆ ಅದರಿಂದ ಅವ್ರಿಗೆ ಸ್ಲೀಪ್ ಪ್ಯಾಟರ್ನ್, ನಿದ್ದೆ ಕೂಡ ಸರಿ ಆಗ್ತಾ ಇರಲ್ಲ. ಯೂಶ್ವಲಿ ನಾವು ಹೇಳೋದು ಒಂದು 8 ಗಂಟೆ ನಿದ್ದೆ ಮಾಡಬೇಕು, 6 to 8 hours ಇಸ್ ಗುಡ್ ಸೌಂಡ್ ಸ್ಲೀಪ್. ಬಟ್ ಬಿಕಾಸ್ ಆಫ್ ಸ್ಟ್ರೆಸ್, ವರ್ಕ್ ಟೆನ್ಷನ್ ಕಾರಣದಿಂದ ನಮ್ಮ ನಿದ್ದೆ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಈ ಎಲ್ಲ ಫ್ಯಾಕ್ಟರ್ಸ್ ಆ್ಯಡ್ ಆನ್ ಆಗಿಬಿಟ್ಟು ನಮ್ಮ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿ ಇದೆಲ್ಲ ಈ ಕಂಡೀಷನ್ಸ್ ತುಂಬ ಕಾಮನ್ ಆಗಿ ಕಾಣಿಸ್ಕೊಂಡು ಬರ್ತಾ ಇದೆ. ಅದರ ನಂತರ ನೆಕ್ಸ್ಟ್ ಇನ್ನೊಂದು ಕಾರಣ ಇರ್ಬೋದು ನಮ್ಮ ಜೆನೆಟಿಕ್ ರೀಸನ್. ಅಂದರೆ ನಮ್ಮ ತಾಯಿಗಿತ್ತು ಅಥವಾ ನಮ್ಮ ಅಕ್ಕ, ನಮ್ಮ ಆಂಟಿಗಳಿಗಿದೆ ಅಂತಂದರೆ ನಿಮಗೂ ಅದು PCOD ಸಮಸ್ಯೆ ಬರೋ ಚಾನ್ಸಸ್ ಹೆಚ್ಚಿರುತ್ತೆ. ಆಮೇಲೆ ಜೆನೆಟಿಕ್ ಚೇಂಜಸ್ ಎಲ್ಲ ಒಂದೊಂದ್ಸಲ ನಾವು ನಮ್ಮ ತಾಯಿ ಗರ್ಭದಲ್ಲಿದ್ದಾಗೆ ಅದು ಜೆನೆಟಿಕ್ ಮ್ಯೂಟೇಷನ್ಸ್ ಅಂತ ಆಗಿರುತ್ತೆ. ಸೊ ಆವಾಗಲೇ ಅದು ನಮಗೆ ಚೇಂಜಸ್ ಆಗಿಬಿಟ್ಟು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಅಟ್ ಅರ್ಲಿ ಏಜ್ ನಮಗೆ ಬೇಗ PCOD ಸಮಸ್ಯೆ ಕಾಣಿಸ್ಕೊಂಡು ಬರಬಹುದು. ಇನ್ನೊಂದು ಲೆಸ್ ಕಾಮನ್ ರೀಸನ್ ಅನ್ಬೋದು ಅಂದರೆ ನಮ್ಮ ಯೂಶ್ವಲಿ ಜಾಸ್ತಿ ಕಾಮನ್ ರೀಸನ್ ಅಂತಂದರೆ ನಮ್ಮ ಎನ್ವಿರಾನ್ಮೆಂಟ್ ಈ ನಡುವೆ. ಇವಾಗ ನಾವು ಯಾವ ವಾತಾವರಣದಲ್ಲಿದ್ದೀವಿ, ದ ಪೊಲ್ಯೂಷನ್ ಎಷ್ಟು ಜಾಸ್ತಿ ಆಗಿದೆ, ಆ್ಯಂಡ್ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ಎಕ್ಸ್ಪೋಜರ್ ಟು ತುಂಬ ವೈರಸಸ್ಗಳ ಎಕ್ಸ್ಪೋಜರ್ ಎಲ್ಲ ಆಗಿಬಿಟ್ಟು ನಮ್ಮ ಬಾಡಿಲಿ ತುಂಬ ಜೆನೆಟಿಕ್ ಚೇಂಜಸ್ ಆಗ್ತಾ ಇದೆ ಆಟೋಮೆಟಿಕ್ಲಿ. ಸೊ ಓವರ್ ದ ಜನ್ರೇಷನ್ ಈ ಜೆನೆಟಿಕ್ ಚೇಂಜಸ್ ಆಗ್ತಾ ಬರ್ತಾ ಇದೆ. ಆ ಕಾರಣದಿಂದ ಈ PCOD ಸಮಸ್ಯೆ ಅಥವಾ ಈ PCOS ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಬರ್ಬೋದು, ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗ್ತಾ ಬರಬಹುದು. ಸೊ ಇದು ಮೇನ್ ರೀಸನ್ಸು. ಬಟ್ ಆ್ಯಕ್ಚುಲಿ ಪರ್ಟಿಕ್ಯುಲರ್ ಆಗಿ ಇದೊಂದೇ ಕಾರಣ ಅಂತಂತ ಇಲ್ಲ ಯಾಕೆ PCOD ಕಾಣಿಸ್ಕೊಂಡು ಬರುತ್ತೆ ಅಂತ. ಬಟ್ ಮೇಜರ್ಲಿ ನಮ್ಮ ಲೈಫ್ ಸ್ಟೈಲ್ ಫ್ಯಾಕ್ಟರಿಂದ ನಮಗೆ ಈ ಥರ ಕಾಣಿಸ್ಕೊಂಡು ಬರ್ತಾ ಇದೆ PCOD ಸಮಸ್ಯೆ. PCOD ಬಂತು ಅಂತ ಹೇಗೆ ಗೊತ್ತಾಗುತ್ತೆ, ಅದರ ಲಕ್ಷಣಗಳು ಏನೆಲ್ಲ? ಸೊ ಈಗ ವೆರಿ ಕಾಮನ್ ಸಿಂಪ್ಟಮ್ ಬಂದುಬಿಟ್ಟು PCODಲಿ ಅಂತಂದರೆ ಅವರಿಗೆ ಮುಟ್ಟು ಸರಿಗಾಗ್ತಾ ಇರಲ್ಲ, ಇರ್ರೆಗ್ಯುಲರ್ ಪೀರಿಯಡ್ಸ್. ಸೊ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಇದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂದರೆ ಏನು, ಯಾವುದಕ್ಕೆ ಇರ್ರೆಗ್ಯುಲರ್ ಅಂತೀವಿ ಅಂತ. ಎಷ್ಟೋ ಜನ ಆಗುತ್ತೆ, ಮೇಡಮ್ ನಂಗೆ ಮುಂಚೆ 28 ದಿನಕ್ಕೆ ಮುಟ್ಟಾಗ್ತಾ ಇತ್ತು, ಬಟ್ ಈಗ 26 ದಿನಕ್ಕೆ ಆಗ್ತಿದೆ, ನನಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಹೇಳ್ತಾರೆ. ಬಟ್ ಅದು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಲ್ಲ. ಅಕಸ್ಮಾತ್ ನಿಮಗೆ ಮುಟ್ಟು 21 ದಿನಕ್ಕಿಂತ ಕಮ್ಮಿ ಸಮಯದಲ್ಲಿ ಆಗ್ತಾ ಇದೆ ಅಥವಾ 35 ಡೇಸ್ 35 ದಿನ ಮೇಲೆ ಆಗ್ತಾ ಇದೆ ಅಂತಂದವರಿಗೆ ನಾವು ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತಂತ ಹೇಳ್ತೀವಿ. ಅಕಸ್ಮಾತ್ ಅವ್ರ ವಯಸ್ಸು ಕಮ್ಮಿ ಇದೆ ಅಂದರೆ ಇನ್ನು ಅಡಾಲಸೆಂಟ್ ಏಜ್ ಗ್ರೂಪ್ ಯಂಗರ್ ಹುಡುಗಿಲಿ ಅಂತಂದರೆ ನಾವು ಯೂಶ್ವಲಿ ಆ ಕಟ್ ಆಫ್ 21 ದಿನ ಒಳಗೆ ಅಥವಾ 45 ದಿನ ಮೇಲೆ ಅಂತ ಕನ್ಸಿಡರ್ ಮಾಡ್ತೀವಿ ಇರ್ರೆಗ್ಯುಲರ್ ಪೀರಿಯಡ್ಸಿಗೆ. ಸೊ ಆ ಥರ ಕನ್ಸಿಸ್ಟೆಂಟ್ ಪೀರಿಯಡ್ಸ್ ತುಂಬ ಲೇಟ್ ಆಗ್ತಾ ಇದೆ ಅಥವಾ ಬೇಗ ಆಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಆಗೋದು ಅವರಿಗೆ ಪೀರಿಯಡ್ಸ್ ಲೇಟ್, ಲೈಕ್ ಒಬ್ಬೊಬ್ಬರಿಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆ ಥರ ಪೀರಿಯಡ್ಸ್ ಆಗುತ್ತೆ. ತುಂಬ ಕಮ್ಮಿ ಪೇಷಂಟ್ಸಲ್ಲಿ ನಾವು ಬೇಗ ಅರ್ಲಿ ಅಂದರೆ 21 ಡೇಸ್ ಒಳಗೆ ಪೀರಿಯಡ್ಸ್ ಬರೋದು ನಾವು ನೋಡ್ತೀವಿ. ಬಟ್ ಇನ್ನೊಂದು ಏನು ಅಂತಂದರೆ ಪೇಷಂಟ್ಸಲ್ಲಿ ತುಂಬ ಇರೋಂದರೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಯಿತು ಅಂದ ತಕ್ಷಣ ನಮಗೆ PCOD ಇದೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಬಟ್ ದಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಎಷ್ಟೊಂದು ಸಲ ನಾವು POR ಅಂತ ಒಂದು ಕಂಡೀಷನ್ ಹೇಳ್ತೀವಿ, ಪುವರ್ ಓವೇರಿಯನ್ ರಿಸರ್ವ್. ಈಗ ನಾನು ಹೇಳ್ದಂಗೆ PCODಲಿ ಮೊಟ್ಟೆಗಳು ಅಂಡಾಶಯಗಳು ತುಂಬ ಜಾಸ್ತಿ ಇರುತ್ತೆ, ಈ PORಲ್ಲಿ ಅಂಡಾಶಯಗಳು ತುಂಬ ಕಮ್ಮಿ ಇರುತ್ತೆ. ಅಂಥ ಕಂಡೀಷನಲ್ಲೂ ಕೂಡ ಅವರ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗುತ್ತೆ, ಬೇಗ ಬೇಗ ಪೀರಿಯಡ್ಸ್ ಆಗುತ್ತೆ. ಸೊ ಅದು ಪ್ರಾಪರಾಗಿ ಅವ್ರು ಡಾಕ್ಟರಿಗೆ ತೋರಿಸ್ತಲೇ ಅವ್ರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ಟಿದ್ದಾರೆ PCOD ಅಂದರೆ ಅದು ತಪ್ಪು. ಸೊ ಎರಡೂ ಒಂದೇ ಥರ ಲಕ್ಷಣಗಳ ಜೊತೆ ಬರ್ಬೋದು, ಬಟ್ ಎರಡು ಪೂರ್ತಿ ಆಪೋಸಿಟ್ ಡಯಾಗ್ನೋಸಿಸ್ ಇರುತ್ತೆ. POR ಇದ್ದಾಗ ನಾವು ತುಂಬ ವಿಜಿಲೆಂಟಾಗಿ ತುಂಬ ಅಗ್ರೆಸಿವ್ ಆಗಿ ಅವರಿಗೆ ಟ್ರೀಟ್ ಮಾಡಬೇಕಾಗುತ್ತೆ, ಎಸ್ಪೆಷಲಿ ಅವ್ರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ ಅಂದಾಗ. ಬಟ್ PCODಲಿ ನಮಗೆ ಸಮಯ ಸಿಗುತ್ತೆ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ. ಸೊ ಇದೊಂದು ಇರ್ರೆಗ್ಯುಲರ್ ಪೀರಿಯಡು ತುಂಬ ಕಾಮನ್ ಕಂಡೀಷನ್, ಕಾಮನ್ ಸಿಂಪ್ಟಮ್ಸ್ ಲಕ್ಷಣ ಹೇಳ್ಬೋದು PCODಲಿ ಕಾಣಿಸ್ಕೊಂಡು ಬರೋದು. ಇನ್ನೊಂದು ಸಿಂಪ್ಟಮ್ ಕಾಮನ್ ಆಗಿರೋದು ಅಂದರೆ ಹರ್ಸುಟಿಸಮ್ ಅಂತಂದರೆ ಅವರಿಗೆ ಅಬ್ನಾರ್ಮಲ್ ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಎಲ್ಲಾಗ್ಬೋದು, ಅಪ್ಪರ್ ಲಿಪ್ಪಲ್ಲಿ ಆಗ್ಬೋದು ಅಥವಾ ಚಿನ್ ಏರಿಯಾದಲ್ಲಿ ಆಗ್ಬೋದು, ಸೈಡ್ ಲಾಕ್ಸಲ್ಲಿ, ಅಪ್ಪರ್ ಚೆಸ್ಟ್, ಅಪ್ಪರ್ ಬ್ಯಾಕಲ್ಲಿ ಅಥವಾ ತೊಡೆ ಸಂದಿ, ತೊಡೆ ಮಧ್ಯ, ಆ ಥರ ಎಲ್ಲ ಅವರಿಗೆ ಅಬ್ನಾರ್ಮಲ್ ಹೇರ್ ಗ್ರೋತ್ಗಳು ಕಾಣಿಸ್ಕೊಂಡು ಬರ್ಬೋದು. ಇದು ಯಾಕೆ ಆಗುತ್ತೆ ಅಂದರೆ PCODಲಿ ಹೇಳೋದು ನಾವು ಅವರಿಗಲ್ಲಿ ಮೇಲ್ ಹಾರ್ಮೋನ್ಸ್ ಆ್ಯಂಡ್ರೋಜೆನ್ಸ್ ಅಂತ ಹೇಳ್ತೀವಿ, ಅದು ತುಂಬ ಜಾಸ್ತಿ ಇರುತ್ತೆ. ಲೈಕ್ ನಮ್ಮ ಟೆಸ್ಟೋಸ್ಟೆರೋನ್ ಹಾರ್ಮೋನ್ಸ್ ನಾರ್ಮಲ್ ಆಗಿ ಮಹಿಳೆಯಲ್ಲಿ ಇರುತ್ತೆ, ಮೇಲ್ ಹಾರ್ಮೋನ್ಸ್ ಕೂಡ ಒಂದು ಸರ್ಟನ್ ಪರ್ಸೆಂಟೇಜಲ್ಲಿ ಇರುತ್ತೆ. ಬಟ್ ಈ PCODಲಿ ಅದ್ರದ್ದು ದ ಪರ್ಸೆಂಟೇಜ್ ತುಂಬ ಜಾಸ್ತಿ ಆಗುತ್ತೆ. ಆ ಕಾರಣದಿಂದ ಅವರಿಗೆ ಈ ಥರ ಅಬ್ನಾರ್ಮಲ್ ಏರಿಯಾದಲ್ಲಿ ಹೇರ್ ಗ್ರೋತ್ಸ್ ಎಲ್ಲ ಆಗೋದು ಕಾಣಿಸ್ಕೊಂಡು ಬರುತ್ತೆ. ಅದೊಂದು. ಇನ್ನೊಂದು ಮೂರನೇದು ಸಿಂಪ್ಟಮ್ ಅಂದ್ಬಿಟ್ಟು ಆ್ಯಕ್ನೆ ಅಂದರೆ ಪಿಂಪಲ್ಸ್. ಅವ್ರಿಗೆ ತುಂಬ ಸ್ಕಿನ್ನಲ್ಲಿ ತುಂಬ ಪಿಂಪಲ್ಸ್ಗಳಾಗೋದು, ತುಂಬ ಆಯಿಲಿನೆಸ್ ಆಫ್ ದ ಸ್ಕಿನ್ ಆಗೋದು. ದಿಸ್ ಇಸ್ ಆಲ್ಸೋ ಬಿಕಾಸ್ ಅವ್ರ ಮೇಲ್ ಹಾರ್ಮೋನ್ಸ್ ಜಾಸ್ತಿ ಇರುತ್ತೆ, ಆ ಕಾರಣದಿಂದ ಅವರಿಗೆ ತುಂಬ ಜಾಸ್ತಿ ಪಿಂಪಲ್ಸ್ ಎಲ್ಲ ಕಾಣಿಸ್ಕೊಂಡು ಬರ್ಬೋದು. ಇನ್ನೊಂದು ಹೇರ್ ಫಾಲ್ ಅಥವಾ ಮೇಲ್ ಪ್ಯಾಟರ್ನಲ್ಲಿ ಬಾಲ್ಡ್ನೆಸ್ ಆಗೋದು, ಫ್ರಾಂಟಲ್ ಬಾಲ್ಡಿಂಗ್ ಆಗೋದು, ಅದು ಇನ್ನೊಂದು ಕಾಮನ್ ಸಿಂಪ್ಟಮು. ಅಥವಾ ಅವರ ಕಟ್ ಏರಿಯಾದಲ್ಲಿ ನೆಕ್ಕಲ್ಲಿ ತುಂಬ ಡಾರ್ಕ್ ವೆಲ್ವೆಟಿ ಪ್ಯಾಚ್ ಥರ ಒಂದು ಡಾರ್ಕ್ ಇದು ಲೈನ್ಸ್ ಥರ ಇರುತ್ತೆ, ಅಕ್ಯಾಂಥೋಸಿಸ್ ಅಂತ ಹೇಳ್ತೀವಿ. ಸೊ ಅದು ಒಂದು ಲಕ್ಷಣ ಅವರಿಗೆ ಕಾಣಿಸ್ಕೊಂಡು ಬರ್ಬೋದು. ಸೊ ಇದೆಲ್ಲ ಒಂದು ಕಾಮನ್ ಸಿಂಪ್ಟಮ್ಸ್. ಇನ್ನೊಂದು ಬಂದುಬಿಟ್ಟು ಅವರಿಗೆ ತುಂಬ ದಪ್ಪ, ಒಬೆಸಿಟಿ. ವೆದರ್ PCODinದ ಅವರಿಗೆ ಒಬೆಸಿಟಿ ದಪ್ಪ ಆಗ್ತಾ ಇದ್ದಾರೆ ಅಥವಾ ಅವ್ರು ದಪ್ಪ ಇದ್ದಾರೆ ಅದಕ್ಕೆ PCOD ಆಗ್ತಿದೆ ಅಂತ ಇಟ್ ಇಸ್ ಸ್ಟಿಲ್ ಅ ಡಿಬೇಟಬಲ್ ಕ್ವಶನ್. ಸೊ ಇಟ್ ಎಕ್ಸಾಕ್ಟ್ಲಿ ವಿ ಡೋಂಟ್ ನೋ. ಬಟ್ ಮೋಸ್ಟ್ ಕಾಮನ್ಲಿ ದಪ್ಪ ಇದ್ದಾರೆ, ಒಬೇಸ್ ಇದ್ದಾರೆ ಅಂದರೆ ಅವರಿಗೆ PCOD ಸಮಸ್ಯೆ ಇರುತ್ತೆ. ಅಥವಾ ಅವರು PCOD ಇದೆ ಬಟ್ ಅದಕ್ಕೆ ದಪ್ಪ ಆಗ್ತಿದ್ದಾರೆ, ವೇಟ್
ಟ್ರೈ ಮಾಡ್ತಿದ್ದಾರೆ ಕಮ್ಮಿ ಆಗ್ತಾ ಇಲ್ಲ ಅಂತಂದಾಗ ಅವ್ರಿಗೆ ಅಸೋಸಿಯೇಟೆಡ್ ಏನೋ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ, ಅದಕ್ಕೋಸ್ಕರ ಅವರಿಗೆ ತೂಕ ಕಮ್ಮಿ ಆಗ್ತಾ ಇಲ್ಲ. ಬಟ್ ಬೋತ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಇದರಿಂದ ಅದಾಯ್ತಾ ಅದರಿಂದ ಇದಾಯ್ತಾ ಅಂತ ನಮಗೆ ಗೊತ್ತಿಲ್ಲ. ಬಟ್ ಒಬೆಸಿಟಿ ಈಸ್ ಆಲ್ಸೋ ಒನ್ ವೆರಿ ಕಾಮನ್ ಸಿಂಪ್ಟಮ್. ಆಮೇಲೆ ನಂತರ ಬಂದುಬಿಟ್ಟು ಬಂಜತನ ಅಂದರೆ ಇನ್ಫರ್ಟಿಲಿಟಿ. ಅವರಿಗೆ ಪ್ರೆಗ್ನೆಂಟ್ ಆಗೋಕ್ಕೆ ಸಮಸ್ಯೆ ಆಗ್ತಾ ಇರುತ್ತೆ, ತೊಂದರೆ ಆಗ್ತಾ ಇರುತ್ತೆ. ಸೊ ಅಂಥ ಈ PCOD ಇರಲ್ಲಿ ಈ ಥರ ಅವರಿಗೆ ಸಮಸ್ಯೆ, ಬಿಕಾಸ್ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇರಲ್ಲ, ಸೊ ಅವರಿಗೆ ಪ್ರೆಗ್ನೆಂಟ್ ಆಗೋಕ್ಕೂ ತೊಂದರೆ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಕಾಮನ್ ಕಂಡೀಷನ್ಸ್, ಯಾಕೆ ಸಿಂಪ್ಟಮ್ಸ್ PCODಲಿ ಕಾಣಿಸ್ಕೊಂಡು ಬರೋದು ಅಂದರೆ. ಮ್ಯಾಮ್, ಈಗ ನೀವು ಹೇಳಿದ್ರಿ ಒಬೆಸಿಟಿ ಇರೋರಲ್ಲಿ PCOD ಇದ್ದು ಲಕ್ಷಣಗಳು ಕಾಣಿಸ್ತವೆ ಅಂತ. ಈಗ ತೂಕ ಕಡಿಮೆ ಇರೋರಲ್ಲಿ ಈ ಲಕ್ಷಣಗಳು ಕಾಣಿಸಲ್ವಾ? ಕಾಣಿಸುತ್ತೆ, ಡೆಫಿನೆಟ್ಲಿ. ಲೀನ್ PCO ಅಂತ ಹೇಳ್ತೀವಿ. ಸಣ್ಣ ಇರೋರಲ್ಲೂ PCOD ಕಾಣಿಸ್ಕೊಂಡು ಬರಬಹುದು. ಸೊ ಅವರು ಸಣ್ಣ ಇದ್ದಾರೆ, ಬಟ್ ನನಗೆ ಯಾಕೆ PCOD ಬಂತು ಅಂತಂದರೆ ಇಟ್ ಇಸ್ ನಾಟ್ ಅಬೌಟ್, ಓಕೆ ಅವರ ವೇಟ್ ಕಮ್ಮಿ ಇರ್ಬೋದು, ಬಟ್ ಅವ್ರ ಬಾಡಿಯಲ್ಲಿ ಅವರ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರ್ಬೋದು, ಅವರ ಮಸಲ್ ವೇಟ್ ಕಮ್ಮಿ ಇರ್ಬೋದು, ಅಥವಾ ಅವರ ಲೈಫ್ ಸ್ಟೈಲ್ ತುಂಬ ಅನ್ಹೆಲ್ದಿ ಇರುತ್ತೆ, ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರುತ್ತೆ. ಸೊ ಈ ಎಲ್ಲ ಕಾರಣದಿಂದ ಅವರಿಗೆ ಸಣ್ಣ ಇದ್ರೂ ಅವರಿಗೆ PCOD ಬಂದಿರ್ಬೋದು. ಸೊ ಅಂಥವರಲ್ಲೂ ನಮಗೆ ಟ್ರೀಟ್ಮೆಂಟ್ ಪರ್ಸೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಬಿಕಾಸ್ ಅವ್ರಿಗೆ ನಾವು ವೇಟ್ ಲಾಸ್ ಅಂತ ಹೇಳಲ್ಲ, ಬಿಕಾಸ್ ವೇಟ್ ಲಾಸ್ ಆಲ್ರೆಡಿ ಅವ್ರ ತೂಕ ಕಮ್ಮಿ ಇರ್ತಾರೆ, ನಾರ್ಮಲ್ ಆಗಿರ್ತಾರೆ ಫಾರ್ ಹರ್ ಬಾಡಿ ವೇಟ್. ಬಟ್ ಅವರಲ್ಲಿ ನಾವು ಹೇಳೋದು ನಿಮ್ಮ ಫ್ಯಾಟ್ ಪರ್ಸೆಂಟೇಜ್ನ ಕಮ್ಮಿ ಮಾಡ್ಕೊಳ್ಳಿ. ಸೊ ಜಾಸ್ತಿ ನಿಮ್ಮ ಮಸಲ್ ಬಿಲ್ಡಪ್ ಮಾಡೋಕ್ಕೆ ಟ್ರೈ ಮಾಡಿ, ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಅಂತ ಅವ್ರಿಗೆ ನಾವು ಅಡ್ವೈಸ್ ಮಾಡ್ತೀವಿ. ಆಮೇಲೆ ಅವ್ರ ಲೈಫ್ ಸ್ಟೈಲ್, ಅವ್ರ ಈಟಿಂಗ್ ಹ್ಯಾಬಿಟ್ಸ್ ಆಗಲಿ, ಅವ್ರ ಸ್ಲೀಪಿಂಗ್ ಪ್ಯಾಟರ್ನ್ ಆಗಲಿ, ಅವ್ರ ಸ್ಟ್ರೆಸ್ ಫ್ಯಾಕ್ಟರ್ ಆಗಲಿ, ಆಮೇಲೆ ಅವ್ರು ಹೇಗೆ ಎಕ್ಸಸೈಸ್ ಮಾಡಬೇಕು, ಅದನ್ನೆಲ್ಲ ನಾವು ಜಾಸ್ತಿ ಇದು ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಸರ್ಟನ್ ಮೆಡಿಕೇಶನ್ಸ್. ಸೊ ಸಣ್ಣ ಇರೋರಲ್ಲೂ PCOD ಕಾಣಿಸ್ಕೊಂಡು ಬರ್ಬೋದು. ದೋ ದ ಪರ್ಸೆಂಟೇಜ್ ಸ್ವಲ್ಪ ಕಮ್ಮಿ, ಯೂಶಲಿ ಒಂದು 70%, 70% ಯೂಶಲಿ ಒಬೀಸ್ ಇರ್ತಾರೆ, ಬಟ್ ರೆಸ್ಟ್ ಒಂದು 30% ಸಣ್ಣ ಜನರಲ್ಲೂ PCOD ಕಾಣಿಸ್ಕೊಂಡು ಬರುತ್ತೆ. ಮೇಡಮ್, ಈಗ ನೀವು PCOD ಲಕ್ಷಣಗಳ ಬಗ್ಗೆ ಹೇಳಿದ್ರಿ. ಈಗ PCODಯಲ್ಲಿ ಸಂತಾನಹೀನತೆ ಅಥವಾ ಇನ್ಫರ್ಟಿಲಿಟಿ ಏನಕ್ಕೆ ಬರುತ್ತೆ? ಆಸ್ ಹೇಳ್ದಂಗೆ ಈಗ PCODಲಿ ಅವ್ರ ಹತ್ರ ಅವರಲ್ಲಿ ಅನೇಕ ಚಿಕ್ಕ ಮೊಟ್ಟೆಗಳಿರುತ್ತೆ. ಬಟ್ ಅವರಲ್ಲಿ ಮೇನ್ ಪ್ರಾಬ್ಲಮ್ ಏನು ಅಂದರೆ ಓವ್ಯುಲೇಷನ್, ಮೊಟ್ಟೆ ಬಿಡುಗಡೆ ಆಗ್ತಾ ಇರಲ್ಲ. ಈಗ ನಾರ್ಮಲಿ ಒಂದು ಮಹಿಳೆಯಲ್ಲಿ ಅವರಿಗೆ ಪ್ರತಿ ತಿಂಗಳು ಮುಟ್ಟಾದಾಗ ಒಂದು 28-30 ಡೇಸಲ್ಲಿ ಅವರಿಗೆ ಪೀರಿಯಡ್ಸ್ ಬರುತ್ತೆ ಅಂದಾಗ, ಮುಟ್ಟು ಸ್ಟಾರ್ಟ್ ಆಗಿ 2ನೇ ದಿನ ಅಥವಾ 3ನೇ ದಿನಲ್ಲಿ ಅನೇಕ ಚಿಕ್ಕ ಮೊಟ್ಟೆ ಇರುತ್ತೆ. ಅದರಲ್ಲಿ ಒಂದು ಮೊಟ್ಟೆ ಬೆಳ್ಕೊಳ್ಳೋ ಸ್ಟಾರ್ಟ್ ಆಗುತ್ತೆ. ಆ ಮೊಟ್ಟೆ ಬೆಳ್ಕೊಂಡು ಆಲ್ಮೋಸ್ಟ್ ಒಂದು 13th 14th ಡೇ ಆಗಿ ಅದು ರಪ್ಚರ್ ಆಗುತ್ತೆ, ಅಂದರೆ ಓವ್ಯುಲೇಷನ್ ಆಗುತ್ತೆ. ಈ ಓವ್ಯುಲೇಷನ್ ಆಗಿದ ನಂತರ ಅಕಸ್ಮಾತ್ ಪ್ರೆಗ್ನೆನ್ಸಿ ಆಗಿದೆ ಅಂದರೆ ಅವರಿಗೆ ಮತ್ತೆ ಮುಟ್ಟು ಬರಲ್ಲ. ಬಟ್ ಪ್ರೆಗ್ನೆನ್ಸಿ ಇಲ್ಲ ಅಂತಂದರೆ ಅದು ಅವರಿಗೆ ಎಕ್ಸಾಕ್ಟ್ಲಿ 14 ಡೇಸ್ ನಂತರ ಅವರಿಗೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಸೊ ಇದು ಓವ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಆಗೋಕ್ಕೆ. ಬಟ್ ಈ PCODರಲ್ಲಿ ಏನಾಗ್ತಾ ಇರುತ್ತೆ ಅಂದರೆ ಮೊಟ್ಟೆಗಳೇನೋ ಅನೇಕ ಇರುತ್ತೆ, ಬಟ್ ಆ ಮೊಟ್ಟೆಗಳು ಬೆಳ್ಕೋತಾ ಇರಲ್ಲ. ಬಟ್ ಆ ಮೊಟ್ಟೆ ಬೆಳ್ಕೋತಾ ಇದ್ರೂ ಒಂದೊಂದ್ಸಲ ಅದು ಓವ್ಯುಲೇಷನ್ ಆಗ್ತಾ ಇರಲ್ಲ. ಸೊ ಆ ಕಾರಣದಿಂದ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇರಲ್ಲ, ಬಿಕಾಸ್ ಓವ್ಯುಲೇಷನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೆಗ್ನೆನ್ಸಿ ಆಗೋಕ್ಕೆ. ಸೊ ಅವರಲ್ಲಿ ಮೇನ್ ರೀಸನ್ ಬಂದುಬಿಟ್ಟು ಅದು ಗ್ರೋತ್ ಆಗ್ತಾ ಇರಲ್ಲ. ಗ್ರೋತ್ ಆಗ್ತಾ ಇದ್ದರೆ ಅದು ಒಂದು ಸರ್ಟನ್ ಸೈಜ್ ತನಕ ಗ್ರೋ ಆಗಿಬಿಟ್ಟು ಅದು ಸ್ಟಾಪ್ ಆಗಿಬಿಡುತ್ತೆ. ಅದ ನಂತರ ಅವರಿಗೆ ಓವ್ಯುಲೇಷನ್ ಆಗಲ್ಲ. ಸೊ ಅದರಿಂದ ಅವರಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನು ರಿಲೀಸ್ ಆಗ್ತಾ ಇರಲ್ಲ, ಪೀರಿಯಡ್ಸು ಕೂಡ ಲೇಟ್ ಆಗ್ತಾ ಇರುತ್ತೆ. ಆ ಕಾರಣದಿಂದ ಅವರಿಗೆ ಬಂಜತನ ಸಮಸ್ಯೆ ಕಾಣಿಸ್ಕೊಂಡು ಬರ್ಬೋದು. ಇನ್ನೊಂದು ರೀಸನ್ ಬಂದುಬಿಟ್ಟು ಏನು ಅಂದರೆ PCODಲಿ ಮೊಟ್ಟೆ ಕ್ವಾಲಿಟಿ ಕೂಡ ತುಂಬ ಕಾಂಪ್ರಮೈಸ್ ಆಗುತ್ತೆ. ಮೊಟ್ಟೆಗಳೇನೋ ಜಾಸ್ತಿ ಇರುತ್ತೆ, ಬಟ್ ಅಷ್ಟು ಹಾರ್ಮೋನ್ಸ್ ಏರುಪೇರಿಂದ ಮೊಟ್ಟೆಗಳ ಕ್ವಾಲಿಟಿ ಕೂಡ ಕಾಂಪ್ರಮೈಸ್ ಆಗಿರುತ್ತೆ. ಸೊ ಮೊಟ್ಟೆ ಕ್ವಾಲಿಟಿ ಕಮ್ಮಿ ಇದೆ ಅಂತಂದರೆ ಪ್ರೆಗ್ನೆನ್ಸಿ ಚಾನ್ಸಸ್ಸು ಕೂಡ ಕಮ್ಮಿ ಇರುತ್ತೆ. ಸೊ ಅದೊಂದು ಇನ್ನೊಂದು ರೀಸನ್ ಇರಬಹುದು ಯಾಕೆ PCODಲಿ ನಮಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ಅವರಿಗೆ ತೊಂದರೆ ಆಗ್ತಾ ಇರುತ್ತೆ ಅಂತ. ಈಗ ಈ PCODಯಲ್ಲಿ ಇನ್ಫರ್ಟಿಲಿಟಿ ಇದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ? ಅದನ್ನು ಏನಾದರೂ ಟೆಸ್ಟ್ ಇದೆಯಾ ಅದು ಮಾಡೋಕ್ಕೆ? ಹಾಂ, ಡೆಫಿನೆಟ್ಲಿ ಅದು ನಾವು ಟೆಸ್ಟ್ ಮಾಡ್ತೀವಿ ಆ ಥರ ಬಂದಾಗ. ಸೊ ಫಸ್ಟ್ ಮೇನ್ಲಿ ನಾವು PCOD ಅಥವಾ PCOS ಡಯಾಗ್ನೋಸ್ ಮಾಡಬೇಕು ಅಂದರೆ ಅವರ ಲಕ್ಷಣಗಳ ಮೇಲೆ, ಅವ್ರ ಸಿಮ್ಟಮ್ಸ್ ಮೇಲೆ ನಮ್ದು ಅರ್ಧ ಡಯಾಗ್ನೋಸಿಸ್ ಆಗೋಗುತ್ತೆ. ಆ್ಯಸ್ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಸಿಮ್ಟಮ್ಸ್, ಲೈಕ್ ಅವರಿಗೆ ಪೀರಿಯಡ್ ಸರಿ ಆಗ್ತಾ ಇರಲ್ಲ, ಅಥವಾ ಅವರಿಗೆ ಹರ್ಸುಟಿಸಮ್, ಹೇರ್ ಗ್ರೋತ್ ಆಗೋದು, ಆ್ಯಕ್ನೆ ಪ್ರಾಬ್ಲಮ್ಸು. ಈ ಸಿಮ್ಟಮ್ಸ್ ಬೇಸಿಸ್ ಮೇಲೇ ನಮಗೆ ಯೂಶ್ವಲಿ ಹಾಫ್ ದ ಡಯಾಗ್ನೋಸಿಸ್ ನಮಗೆ ಗೊತ್ತಾಗುತ್ತೆ. ಬಟ್ ಇನ್ನೂ ಡೀಟೇಲಾಗಿ ನಾವು ಅವರಿಗೆ ಡೆಫಿನೆಟ್ಲಿ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಸ್ವಲ್ಪ ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಸ್ಕ್ಯಾನ್ ಮೂಲಕ ನಾವು ಟೆಸ್ಟ್ ಮಾಡಿ ನೋಡ್ತೀವಿ ಅವರಲ್ಲಿ. ಸೊ ಬ್ಲಡ್ ಟೆಸ್ಟ್ ಬಂದುಬಿಟ್ಟು ನಾವು ಅವರಿಗೆ ಪೀರಿಯಡ್ಸ್ ಆಗಿ 2ನೇ ದಿನ ಅಥವಾ 3ನೇ ದಿನ ನಾವು ಬ್ಲಡ್ ಟೆಸ್ಟ್ನ ಅಡ್ವೈಸ್ ಮಾಡ್ತೀವಿ. ಸೊ ರ್ಯಾಂಡಮ್ ಆಗಿ ಯಾವ್ದಾರೋ ದಿನ ಟೆಸ್ಟ್ ಮಾಡಬಾರ್ದು, ಬಿಕಾಸ್ ಅದು ನಮಗೆ ಟೆಸ್ಟ್ ರಿಸಲ್ಟ್ಸ್ ಆ್ಯಕ್ಯುರಸಿ ಇರಲ್ಲ. ಸೊ 2ನೇ ದಿನ ಅಥವಾ 3ನೇ ದಿನ ಮಾಡಿದ್ರೇ ಟೆಸ್ಟ್ ರಿಸಲ್ಟ್ ಆ್ಯಕ್ಯುರಸಿ ಇರುತ್ತೆ. ಸೊ ಯಾವ ಟೆಸ್ಟ್ಗಳು ಯೂಶ್ವಲಿ ನಾವು ಅಡ್ವೈಸ್ ಮಾಡೋದು ಅಂದರೆ ಎಂಟಿ ಸ್ಟಮಕಲ್ಲಿ ಮಾಡೋಕ್ಕೆ ಹೇಳ್ತೀವಿ. ಫಸ್ಟ್ಲಿ ಅವ್ರ ಹಾರ್ಮೋನಲ್ ಟೆಸ್ಟ್, ಅಂದರೆ ಅವರ FSH LH ಹಾರ್ಮೋನ್, ಈ ಹಾರ್ಮೋನ್ದು ರೇಷಿಯೋಗಳು ಹೇಗಿದೆ ಅದನ್ನು ಚೆಕ್ ಮಾಡ್ತೀವಿ. ಇನ್ನೊಂದು AMH ಅಂತ ಹೇಳ್ತೀವಿ, ಅಂದರೆ ಆ್ಯಂಟಿ ಮುಲೇರಿಯನ್ ಹಾರ್ಮೋನ್. ಸೊ ಇದು ನಿಮ್ಮ ಮೊಟ್ಟೆ ಸಂಖ್ಯೆ ಹೇಗಿದೆ, ಎಗ್ ಕ್ವಾಂಟಿಟಿ ಹೇಗಿದೆ ಮತ್ತು ಎಗ್ ಕ್ವಾಲಿಟಿ ಹೇಗಿದೆ ಅಂತ ನಮಗೆ ರಫ್ಲಿ ಒಂದು ಐಡಿಯಾ ಕೊಡುತ್ತೆ. ಅದು ನೆಕ್ಸ್ಟ್ ಬಂದುಬಿಟ್ಟು ಪ್ರೊಲ್ಯಾಕ್ಟಿನ್ ಹಾರ್ಮೋನ್. ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನು ಕೂಡ ಏರುಪೇರು ಇದ್ದಾಗ ನಮಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಆಗ್ಬೋದು. ಅಸೋಸಿಯೇಟೆಡ್ PCOD ಜೊತೆ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ಸ್ ಕೂಡ ಜಾಸ್ತಿ ಆಗ್ಬೋದು.
ನೆಕ್ಸ್ಟ್ ಟೆಸ್ಟ್ ಬಂದ್ಬಿಟ್ಟು ಥೈರಾಯ್ಡ್. ಒಂದು ವೆರಿ ಕಾಮನ್ PCOD ಇರೋರಿಗೆ ಥೈರಾಯ್ಡ್ ಸಮಸ್ಯೆನೂ ತುಂಬ ಕಾಣಿಸ್ಕೊಂಡು ಬರುತ್ತೆ. ಸೊ ಈ ಥೈರಾಯ್ಡ್ ಟೆಸ್ಟ್ ಕೂಡ TSH, T3, T4 ಅಡ್ವೈಸ್ ಮಾಡ್ತೀವಿ. ಅದರ ಜೊತೆ ನೆಕ್ಸ್ಟ್ ಅವರಿಗೆ ಬೇರೆ ಲಿಪಿಡ್ ಪ್ರೊಫೈಲ್, ಅವ್ರ ಕೊಲೆಸ್ಟ್ರಾಲ್ ಹೇಗಿದೆ ಚೆಕ್ ಮಾಡ್ತೀವಿ, ಅವರ ಶುಗರ್ಸ್ ಟೆಸ್ಟ್ ಮಾಡ್ತೀವಿ. ನಾನು ಹೇಳ್ದಂಗೆ PCODಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ತುಂಬ ಕಾಮನ್ ಆಗಿ ಕಾಣಿಸ್ಕೊಂಡು ಬರುತ್ತೆ. ಸೊ ಅವರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರಿಗೆ ಮುಂದೆ ಹೋಗ್ಬಿಟ್ಟು ಡಯಾಬಿಟೀಸ್ ಆಗೋ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಅಂಥವರಲ್ಲಿ ನಾವು ಅವರಿಗೆ ಶುಗರ್ ಟೆಸ್ಟ್, ಇದರ ಅವರಿಗೆ ಫಾಸ್ಟಿಂಗ್ ಶುಗರ್ ಮತ್ತು HbA1c ಅದು 3 months ಆವ್ರೇಜ್ ಶುಗರ್ ಹೇಳುತ್ತೆ, ಆ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ. ಇಲ್ಲಾಂದರೆ ಒಂದು OGTT ವಿತ್ 75 grams ಗ್ಲೂಕೋಸ್ ಅಂತ ಹೇಳ್ತೀವಿ, ಆ ಥರ ಟೆಸ್ಟ್ ಅಡ್ವೈಸ್ ಮಾಡ್ತೀವಿ. ಬಸ್ ಮೋಸ್ಟ್ ಕಾಮನ್ಲಿ ನಾವು ಅಡ್ವೈಸ್ ಮಾಡೋದು ಫಾಸ್ಟಿಂಗ್ ಶುಗರು ಮತ್ತು HbA1c. ಆಮೇಲೆ ಅವರಲ್ಲಿ ಇದು ಹರ್ಸುಟಿಸಮ್ ಲಕ್ಷಣಗಳು ಕಾಣಿಸ್ಕೊಂಡು ಬರ್ತಿದೆ ಅಂದಾಗ ಮೇಲ್ ಹಾರ್ಮೋನ್ಸ್ ವಿಚ್ ಯು ಕಾಲ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್ಸು, ಟೋಟಲ್ ಟೆಸ್ಟೋಸ್ಟಿರಾನ್, ಫ್ರೀ ಟೆಸ್ಟೋಸ್ಟಿರಾನ್, ಆಮೇಲೆ DHEA ಹಾರ್ಮೋನ್ ಅಂತ ಹೇಳ್ತೀವಿ, ಆ ಹಾರ್ಮೋನ್ ಟೆಸ್ಟ್ಗಳನ್ನ ನಾವು ಕೂಡ ಟೆಸ್ಟ್ ಮಾಡಬೇಕಾಗುತ್ತೆ. ಸೊ ಬೇಸ್ಡ್ ಆನ್ ದೀಸ್ ಬ್ಲಡ್ ರಿಪೋರ್ಟ್ಸ್ ನಮಗೆ ಅದ್ರದ್ದು ಸಿವಿಯಾರಿಟಿ ಹೇಗಿದೆ ಅಂತ ನಮಗೆ ಒಂದು ರಫ್ಲಿ ಐಡಿಯಾ ಸಿಗುತ್ತೆ. ಇದರ ಜೊತೆಯಲ್ಲಿ ನಾವು ಒಂದು ಸ್ಕ್ಯಾನ್ ಕೂಡ ಅಡ್ವೈಸ್ ಮಾಡ್ತೀವಿ. ಸ್ಕ್ಯಾನ್ ಬೆಟರ್, ನಾವು ವೆಜಾನಲ್ ಸ್ಕ್ಯಾನ್ ಮಾಡಿದರೆ ಬೆಟರ್ ಇರುತ್ತೆ ಆಕ್ಯುರಸಿ. ಬಟ್ ಅನ್ಮ್ಯಾರಿಡ್ ಹುಡುಗಿರಲ್ಲಿ ಅಥವಾ ಯಾರು ಕಂಫರ್ಟೇಬಲ್ ಇರಲ್ಲ ವೆಜಾನಲ್ ಸ್ಕ್ಯಾನ್ ಮಾಡಿಸ್ಕೊಳಿದ್ರೆ ಅದರಲ್ಲಿ ನಾವು ಅಬ್ಡಾಮಿನಲ್ ಸ್ಕ್ಯಾನ್ ಹೇಳ್ತೀವಿ. ಸೊ ಈ ಸ್ಕ್ಯಾನಲ್ಲಿ ನಾವು ಬೇಸಿಕ್ಲಿ ಮೇನ್ ನೋಡೋದೇನು ಅಂತಂದರೆ ಅವರ ಅಂಡಾಶಯಗಳು ಹೇಗಿದೆ. ಈಗ ಎಷ್ಟೊಂದು ಸಲ ನಾವು ಇವಾಗ ಸ್ಕ್ಯಾನ್ ರಿಪೋರ್ಟ್ ನೋಡ್ತೀವಿ, OPDಲಿ ಹುಡುಗಿರು ಬರ್ತಾರೆ, ಮೇಡಮ್ ಸ್ಕ್ಯಾನಲ್ಲಿ ನಮಗೆ PCOD ತೋರಿಸ್ತಾ ಇದ್ದಾರೆ ಅಂತಂತ. ಬಟ್ ಆ್ಯಕ್ಚುಲಾಗಿ ಅದ್ರದ್ದು ಪ್ಯಾರಾಮೀಟರ್ಸ್ ಕರೆಕ್ಟಾಗಿ ಮೆಷರ್ ಮಾಡಿರಲ್ಲ. ಸೊ ತುಂಬ ಮಿಸ್ಡಯಾಗ್ನೋಸಿಸ್ ಕೂಡ ಆಗ್ತಾ ಇರುತ್ತೆ. ಜಸ್ಟ್ ಬಿಕಾಸ್ ಅಂಡಾಶಯಗಳಲ್ಲಿ ಮೊಟ್ಟೆಗಳಿದೆ ಅಂತಂದರೆ ನಿಮಗೆ PCOD ಇದೆ ಅಂತಂತಲ್ಲ. ಇಟ್ ಈಸ್ ನಾರ್ಮಲ್, ಅಂಡಾಶಯಗಳಲ್ಲಿ ಮೊಟ್ಟೆಗಳು ಇರಬೇಕು. ಬಟ್ ಆ ಮೊಟ್ಟೆಗಳ ಸಂಖ್ಯೆ ಹೇಗಿದೆ ಅಂದರೆ ಒಂದು ಓವರಲ್ಲಿ 20ಕ್ಕಿಂತ ಜಾಸ್ತಿ ಇದೆ ಅಂತಂದರೆ ದಟ್ ಈಸ್ ಒನ್ ಆಫ್ ದ ಫೀಚರ್ ಆಫ್ PCOD. ಅಥವಾ ಓವರಿಗೆ ಅಂಡಾಶಯಗಳದ್ದು ವಾಲ್ಯೂಮ್ ಹೇಗಿದೆ ಅಂತ ಚೆಕ್ ಮಾಡ್ತೀವಿ. ಅದು 10 cc ಜಾಸ್ತಿ ಇದೆ ಅಂತಂದರೆ ದಟ್ ಈಸ್ ಒನ್ ಆಫ್ ದ ಫೀಚರ್ ಆಫ್ PCOD. ಆಮೇಲೆ ಅದು ಫಾಲಿಕಲ್ಸ್, ಅವ ಮೊಟ್ಟೆಗಳು ಹೇಗೆ ಅರೇಂಜ್ ಆಗಿದ್ದಾವೆ ನಮ್ಮ ಅಂಡಾಶಯಗಳಲ್ಲಿ. ಯೂಶ್ವಲಿ ನಾವು ಪರ್ಲ್ ಸ್ಟ್ರಿಂಗ್ ಅಪಿಯರೆನ್ಸ್, ನೆಕ್ಲೆಸ್ ಪ್ಯಾಟರ್ನ್ ಅಂತ ಹೇಳ್ತೀವಿ, ಓವರಿ ಸುತ್ತ ಅರೇಂಜ್ ಆಗಿರುತ್ತೆ. ಸೊ ಆ ಥರ ಅಪಿಯರೆನ್ಸ್ ಇದ್ದಾಗ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಫೀಚರ್ ಆಫ್ PCOD. ಸೊ ಅದು ನಾಟ್ ಜಸ್ಟ್ ಎಷ್ಟು ನಂಬರ್ಸ್ ಇದೆ ಅಂತಂತ, ಆ ನಂಬರ್ಸ್ ಎಷ್ಟಿದೆ, ಅದು ಯಾವ ಪ್ಯಾಟರ್ನಲ್ಲಿ ಅರೇಂಜ್ ಆಗಿದೆ, ಅದು ಕೂಡ ನಾವು ಚೆಕ್ ಮಾಡಬೇಕಾಗುತ್ತೆ. ವಾಲ್ಯೂಮ್ ಹೇಗಿದೆ ಅಂತಂತ ಚೆಕ್ ಮಾಡಬೇಕು. ಸೊ ಈ ಎಲ್ಲ ಪ್ಯಾರಾಮೀಟರ್ಸಲ್ಲಿ ಬರ್ತಾ ಇದೆ ಅಂತಂದರೆ ಎಸ್, ಅವರಲ್ಲಿ ಸ್ಕ್ಯಾನಲ್ಲೂ ಕೂಡ ಪಾಲಿಸಿಸ್ಟಿಕ್ ಓವರೀಸ್ ಇದೆ ಅಂತಂತ ಹೇಳ್ತೀವಿ. ಸೊ ಇದು ಕಾಮನ್ ನಾವು ಟೆಸ್ಟ್ ಮಾಡೋದು ಯೂಶಲಿ ಒಂದು ಸ್ಕ್ಯಾನ್ ಮತ್ತು ಈ ಬ್ಲಡ್ ಟೆಸ್ಟ್. ಸೊ ಅದು ನೋಡ್ಕೊಂಡ್ಬಿಟ್ಟು ಅಕಾರ್ಡಿಂಗ್ ಆಗಿ ನಾವು ಅವರಿಗೆ ಅಡ್ವೈಸ್ ಮಾಡ್ತೀವಿ, ಅವರಿಗೆ ಟ್ರೀಟ್ಮೆಂಟ್ ಪಡಿಸಿ PCODಲಿ. ಈಗ ಅದನ್ನ ಪತ್ತೆ ಹಚ್ಚಿ ಆಯ್ತು PCODನ, ಅದನ್ನ ನೆಕ್ಸ್ಟ್ ಸ್ಟೆಪ್ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಿರುತ್ತೆ. ಸೊ ಟ್ರೀಟ್ಮೆಂಟ್ ಅನ್ನ ಹೇಗೆ ಸ್ಟಾರ್ಟ್ ಮಾಡ್ತೀರಿ, ಯಾವ ರೀತಿ ಮಾಡ್ತೀರಿ ಮ್ಯಾಮ್? ಟ್ರೀಟ್ಮೆಂಟ್ PCODಲಿ ನಾವು ಯೂಶಲಿ 2 ಕ್ಯಾಟಗರಿಲಿ ಡಿವೈಡ್ ಮಾಡ್ತೀನಿ ಪೇಷಂಟ್ಸ್ನ. ಒಂದು ಕ್ಯಾಟಗರಿ ವೇರ್ ಅವರು ಇನ್ನೂ ಅನ್ಮ್ಯಾರಿಡ್ ಇರ್ತಾರೆ ಅಥವಾ ಅವ್ರು ಮ್ಯಾರಿಡ್ ಇದ್ದಾರೆ ಬಟ್ ಅವರು ಪ್ರೆಗ್ನೆನ್ಸಿಗೆ ಏನು ಮಾಡ್ತಾ ಇರಲ್ಲ, ಅವ್ರಿಗೆ ಮೇನ್ ಏನು ಅಂದರೆ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕು. ಸೊ ಅವ್ರು ಒಂದು ಕ್ಯಾಟಗರಿಲಿ ಬರ್ತಾರೆ. ಇನ್ನೊಂದು ಕ್ಯಾಟಗರಿ ಏನಂದರೆ ಅವರಿಗೆ ಪ್ರೆಗ್ನೆನ್ಸಿಗೆ ಬೇಕು, ಅವರಿಗೆ ಪ್ರೆಗ್ನೆನ್ಸಿಗೆ ಅಚೀವ್ ಮಾಡಬೇಕು ಅಂತ ಇರ್ತಾರೆ. ಸೊ ಅವರು ಇನ್ನೊಂದು ಕ್ಯಾಟಗರಿ. ಬಿಕಾಸ್ 2 ಕ್ಯಾಟಗರಿಲಿ ದ ಮೋಡ್ ಆಫ್ ಟ್ರೀಟ್ಮೆಂಟ್ ಅಥವಾ ಲೈನ್ ಆಫ್ ಟ್ರೀಟ್ಮೆಂಟ್ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ಬಟ್ ಈ 2 ಕ್ಯಾಟಗರಿಲಿ ನಾವು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳೋದು ಫಸ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿ. ಎಲ್ಲರೂ ಹೇಳ್ತಾರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಏನು ಎಕ್ಸಾಕ್ಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್? ನಾನು ಹೇಳ್ದಂಗೆ PCODಲಿ ಮೆಜಾರಿಟಿ ದಪ್ಪ ಇರ್ತಾರೆ, ಒಬೀಸ್ ಇರ್ತಾರೆ. ಸೊ ಅವರಲ್ಲಿ ನಾವು ಫಸ್ಟು ತೂಕ ಕಮ್ಮಿ ಮಾಡ್ಕೊಳ್ಳಿ ಅಂತಂತ ಹೇಳ್ತೇವೆ. ಅದು ಬಂದ್ಬಿಟ್ಟು ಯೂಶಲಿ ನಿಮ್ಮ ಡಯಟ್ ಮತ್ತು ಎಕ್ಸಸೈಸ್ ಮೂಲಕ ಮಾಡಬೇಕಾಗುತ್ತೆ. ನಿಮ್ಮ 70% ನಿಮ್ಮ ಡಯಟ್ ಇರುತ್ತೆ, ಒಂದು ರೆಸ್ಟ್ 30% ನಿಮ್ಮ ಎಕ್ಸಸೈಸ್ ಇರುತ್ತೆ. ಸೊ ವೇಟ್ ಲಾಸ್ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಲಿ ಅವರ ಹಾರ್ಮೋನ್ಸ್ ಬಂದ್ಬಿಟ್ಟು ಬ್ಯಾಲೆನ್ಸ್ ಆಗೋಗುತ್ತೆ, ಪೀರಿಯಡ್ಸ್ ರೆಗ್ಯುಲರ್ ಬರೋ ಸ್ಟಾರ್ಟ್ ಆಗುತ್ತೆ, ಓವ್ಯುಲೇಷನ್ ಆಟೋಮ್ಯಾಟಿಕ್ಲಿ ಸ್ಟಾರ್ಟ್ ಆಗುತ್ತೆ. ನ್ಯಾಚುರಲಿ ಪ್ರೆಗ್ನೆಂಟ್ ಆಗಬೇಕು ಅಂದರೆ ನ್ಯಾಚುರಲಿ ಪ್ರೆಗ್ನೆನ್ಸಿ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಏನೋ ಆ ಥರ ಸಮಸ್ಯೆ ಲಾಂಗ್ ಟರ್ಮ್ ಎಫೆಕ್ಟ್ಸ್ ಕಾಣಿಸ್ಕೊಂಡು ಬರಲ್ಲ. ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬಂದ್ಬಿಟ್ಟು ದಟ್ ಈಸ್ ದ ಫಸ್ಟ್ ಸ್ಟೆಪ್. ಸೊ ವೆದರ್ ಈವನ್ ಅವರು ಪ್ರೆಗ್ನೆನ್ಸಿಗೂ ಟ್ರೈ ಮಾಡ್ತಿದ್ದಾರೆ ಬಟ್ ಅವ್ರ ಹತ್ರ ಟೈಮ್ ಇದೆ ಅಂತಂದಾಗ ನಾವು ಯೂಶಲಿ 6 ರಿಂದ 8 ತಿಂಗಳ ತನಕ ಅವರಿಗೆ ಟೈಮ್ ಕೊಡ್ತೀವಿ. ಸ್ವಲ್ಪ ನೀವು ತೂಕ ಕಮ್ಮಿ ಮಾಡ್ಕೊಳ್ಳಿ, ಅಟ್ಲೀಸ್ಟ್ ನಿಮ್ಮ ಒಂದು 3 ರಿಂದ 5% ನಿಮ್ಮ ಬಾಡಿ ವೇಟ್ ಕಮ್ಮಿ ಮಾಡಿಕೊಂಡ್ರೆ ಆಟೋಮ್ಯಾಟಿಕ್ಕಾಗಿ ಎಲ್ಲ ಹಾರ್ಮೋನ್ಸ್ ನಾರ್ಮಲೈಸ್ ಆಗುತ್ತೆ, ಆಮೇಲೆ ಓವ್ಯುಲೇಷನ್ ಎಲ್ಲ ಆಗೋದು ಸ್ಟಾರ್ಟ್ ಆಗುತ್ತೆ. ಸೊ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಡಯಟ್ ಎಕ್ಸಸೈಸ್ ಹೇಗೆ, ವಾಟ್ ಎಕ್ಸಾಕ್ಟ್ಲಿ ವಿ ಅಡ್ವೈಸಸ್, ಫಸ್ಟ್ ಡಯಟಲ್ಲಿ ಬಂದುಬಿಟ್ಟು ಅವ್ರಿಗೆ ಹೇಳೋದು ತುಂಬ ನಾವು ಕ್ರ್ಯಾಶ್ ಡಯಟ್ ಮಾಡಿ ಅಥವಾ ಈ ನಡುವೆ ಇದು ಕೀಟೋ ಡಯಟ್ ಅಂತ ಹೇಳ್ತಾರೆ, ಆ ಥರ ಎಲ್ಲ ನಾವು ಅಡ್ವರ್ಸ್ ಡಯಟ್ಸ್ ಅಡ್ವೈಸ್ ಮಾಡಲ್ಲ. ಸೊ ನೀವೇನು ತಿಂತಾ ಇದ್ದೀರಾ, ವಾಟ್ ಎವರ್ ಯು ಆರ್ ಈಟಿಂಗ್, ಅದರಲ್ಲಿ ಸ್ವಲ್ಪ ಅದ್ರದ್ದು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಳ್ಳಿ, ಲೈಕ್ ನಿಮ್ಮ ಕ್ಯಾಲರೀಸ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಅದನ್ನು ನಾವು ಕ್ಯಾಲರಿ ಡಿಫಿಸಿಟ್ ಡಯಟ್ ಅಂತ ಹೇಳ್ತೀವಿ. ಸೊ ಗೋ ಫಾರ್ ಅ ಕ್ಯಾಲರಿ ಡಿಫಿಸಿಟ್ ಡಯಟ್. ಸೊ ಸ್ಟಾರ್ಟಿಂಗಾಗಿ ಹಾಕಿ ಸ್ಟಾರ್ಟ್ ಮಾಡ್ಕೊಳ್ಳಿ. ನೀವು 3 ಮೀಲ್ಸ್ ತಿನ್ನಿ, ಲೈಕ್ ಯುವರ್ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಪ್ರಾಪರಾಗೆ ಮಾಡಿ. ಬಟ್ ಅದರಲ್ಲಿ ನಿಮ್ಮ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರಬೇಕು, ನಿಮ್ಮ ಫೈಬರ್ ಕಂಟೆಂಟ್ ಜಾಸ್ತಿ ಇರಬೇಕು, ಕಾರ್ಬ್ಸ್ ಸ್ವಲ್ಪ ಕಮ್ಮಿ ಇರಬೇಕು.
ಉದಾಹರಣೆಗೆ ಇವಾಗ ನೀವು ಬೆಳಗ್ಗೆ ನಾರ್ಮಲ್ ನಾವು ಏನು ಬ್ರೇಕ್ಫಾಸ್ಟ್ ಮಾಡ್ತೀವಿ, ನಮ್ಮ ಇಡ್ಲಿ ದೋಸೆ ನಮ್ಮ ತಿಂಡಿಗಳಾಗಲಿ. ಸೊ ಈಗ ಇಡ್ಲಿ ತಿಂತೀವಿ ಅಂದರೆ ನೀವು ಎಲ್ಲಿ 3-4 ಇಡ್ಲಿ ತಿಂತೀರಾ, ಅದ್ರ ಬದಲು 2 ಇಡ್ಲಿ ತಿನ್ನಿ. ಓಕೆ. ಆ್ಯಂಡ್ ಟ್ರೈ ಟು ಕೋಕೋನಟ್ ಚಟ್ನಿ ಬದಲು ಗ್ರೌಂಡ್ನಟ್ ಚಟ್ನಿ ವೆರಿ ಲಿಟಲ್ ಹೈ ಪ್ರೋಟೀನ್ ಇರುತ್ತೆ. ಸೊ ಆ ಥರ ಒಂದು ಆಲ್ಟರ್ನೇಟಿವ್ ಉಟ್ಕೊಳ್ಳಿ. ಅದ ನಂತರ ನೆಕ್ಸ್ಟ್ ನಿಮ್ಮ ಲಂಚಿಗೆ ಬಂದಾಗ ನಾರ್ಮಲಿ ಅನ್ನ ಸಾಂಬಾರು ಊಟ ಮಾಡ್ತೀರಾ ಮಾಡ್ಬೋದು, ಚಪಾತಿ ಪಲ್ಯ ತಿಂತೀರಾ ತಿನ್ಬೋದು, ನಿಮ್ಮ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಇದೆಲ್ಲ ಕಾಮನ್. ಬಟ್ ಓನ್ಲಿ ಥಿಂಗ್ ಇಸ್ ಅದರಲ್ಲೂ ಕೂಡ ರೊಟ್ಟಿ ತಿಂದ್ರೂ 1 ರೊಟ್ಟಿ ಇರಲಿ, ನಿಮ್ಮ ಪಲ್ಯ ಜಾಸ್ತಿ ಇರಲಿ. ಅದರಲ್ಲಿ ಪ್ರೋಟೀನ್ ಅಂದರೆ ನಿಮ್ಮ ಏನಾದ್ರು ಎಗ್ ವೈಟ್ಸ್ ಇರ್ಬೋದು, ಅಥವಾ ನೀವು ಚಿಕನ್ ತಿಂತೀರ ಅಂದರೆ ಚಿಕನ್, ವೆಜಿಟೇರಿಯನ್ಸ್ ಅಂದರೆ ಪನ್ನೀರ್ ಅಥವಾ ಟೋಫು ಆ ಥರ ಪ್ರೋಟೀನ್ ಜಾಸ್ತಿ ಇಟ್ಕೊಳ್ಳಿ. ಆಮೇಲೆ ಒಂದು ಸ್ಮಾಲ್ ಬೌಲ್ ಆಫ್ ಕರ್ಡ್, ಪ್ರೋಬಯೋಟಿಕ್ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಸಿಮಿಲರ್ ಡಿನ್ನರಲ್ಲೂ ಕೂಡ ಅಷ್ಟೇ ಇರುತ್ತೆ. ಸೊ ನೀವು ಎಷ್ಟು ಅಮೌಂಟ್ ಕಮ್ಮಿ ಮಾಡಿ ನಿಮ್ಮ ಅದರಲ್ಲಿ ಕಾರ್ಬ್ಸ್ ಕಮ್ಮಿ ಮಾಡ್ಕೊಳ್ಳಿ. ಈಗ ಅಕಸ್ಮಾತ್ ತೂಕ ತುಂಬ ಜಾಸ್ತಿ ಇದ್ದಾರೆ, ಅವರಿಗೆ ತುಂಬ ಕಮ್ಮಿ ಆಗಬೇಕು ಅಂದರೆ ನಾವು ಯೂಶ್ವಲಿ ಓಕೆ ರೈಸ್ ಕಟ್ ಆಫ್ ಮಾಡಿ ರೈಸ್ ಬದಲು ಏನಾದ್ರು ಮಿಲೆಟ್ಸು ಅಥವಾ ಬ್ರೌನ್ ರೈಸಿಗೆ ಆಲ್ಟರ್ನೇಟಿವ್ ಆಗಿ ಹುಡ್ಕೊಳ್ಳಿ ಅಂತ ಹೇಳ್ತೀವಿ. ಆ್ಯಂಡ್ ಇನ್ ಬಿಟ್ವೀನ್ ದಿಸ್ ಮಧ್ಯದಲ್ಲಿ ಇವಾಗ ಏನಂತಾರೆ ನಾನು ಜ್ಯೂಸ್ ಕುಡಿತೀನಿ ಅಂತಂತ ಹೋಗ್ತಾರೆ. ಡೋಂಟ್ ಹ್ಯಾವ್ ಜ್ಯೂಸ್, ಹ್ಯಾವ್ ಹೋಲ್ ಫ್ರೂಟ್. ಈಗ ನಿಮ್ಮ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯ ಒಂದು 3 hours ಗ್ಯಾಪಲ್ಲಿ ಒಂದು ಹೋಲ್ ಫ್ರೂಟ್ ತಿನ್ನಿ. ಇದರ ಒಂದು ಬನಾನಾ, ಆ್ಯಪಲ್, ಯಾವುದೇ ಥರ ಫ್ರೂಟ್ ಹೋಲ್ ಫ್ರೂಟ್ ತಿನ್ನಿ. ಅದರಿಂದ ಫೈಬರ್ ಜಾಸ್ತಿ ಸಿಗುತ್ತೆ. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಟೀ ಕಾಫಿ ಹ್ಯಾಬಿಟ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಆಚೆ ಕಡೆದು ತಿನ್ನೋದೆಲ್ಲ ಜಂಕ್ ಫುಡ್ ಅಥವಾ ಎಕ್ಸ್ಟ್ರೀಮ್ ಸ್ವೀಟ್ಸ್ ಆಗಲಿ ಅದನ್ನೆಲ್ಲ ಪ್ರತಿಯೊಂದು ಪೂರ್ತಿ ಸ್ಟಾಪ್ ಮಾಡಬೇಕು, ಕಂಪ್ಲೀಟಾಗಿ ಕಟ್ ಆಫ್ ಮಾಡಬೇಕು. ಆಮೇಲೆ ಈವನ್ ಇಫ್ ಟೀ ಕಾಫಿ ಹ್ಯಾಬಿಟ್ಸ್ ಇದ್ರೂ ಶುಗರ್ ಹಾಕಬೇಡಿ, ವಿತೌಟ್ ಶುಗರ್ ಕುಡೀರಿ. ಸೊ ಆ ಥರ ಆಲ್ ದಿಸ್ ಸ್ಮಾಲ್ ಹ್ಯಾಬಿಟ್ಸ್ ಓವರ್ ದ ಟೈಮ್ ಚೇಂಜ್ ಮಾಡ್ಕೊತಾ ಹೋದರೆ ಅದು ವೆಯ್ಟ್ ಲಾಸ್ ಈಸಿ ಆಗುತ್ತೆ. ಆಮೇಲೆ ಕನ್ಸಿಸ್ಟೆಂಟಾಗಿ ಇರೋಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಸಡನ್ನಾಗಿ ಒಂದು ಕ್ರ್ಯಾಶ್ ಡಯಟ್, ಎಷ್ಟು ಜನ ಇವಾಗ ಈ ನಡುವೆ ಶಾರ್ಟ್ಕಟ್ ಏನೋ ಹರ್ಬಲ್ ಲೈಫ್ ಆಗಲಿ ಅಥವಾ ಕೀಟೋ ಡಯಟ್ ಆಗಲಿ ಆ ಥರ ಎಲ್ಲ ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಿ ಆಯಿತು 1 ತಿಂಗಳಲ್ಲಿ 2 ತಿಂಗಳಲ್ಲಿ ತೂಕ ಕಮ್ಮಿ ಮಾಡ್ಕೋತಾರೆ. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಮತ್ತೆ ಡಬಲ್ ದ ವೇಟ್ ಗೇನ್ ಆಗಿಬಿಡ್ತಾರೆ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಡೆಫಿನೆಟ್ಲಿ ನಾನು ಅಡ್ವೈಸ್ ಮಾಡೋದೇ ಇಲ್ಲ. ನಿಮ್ಮ ರೂಟೀನಾಗಿ ನೀವು ಏನು ಡಯಟ್ ಮೇಂಟೈನ್ ಮಾಡ್ಕೋಬೋದು ಅದನ್ನೇ ಸ್ವಲ್ಪ ಕ್ಯಾಲರೀಸ್ ಕಮ್ಮಿ ಮಾಡ್ಕೊಂಡು ಅಮೌಂಟ್ ಕಮ್ಮಿ ಮಾಡ್ಕೊಂಡು ನಿಮ್ಮ ಡಯಟ್ನ ನೀವು ಚೇಂಜ್ ಮಾಡ್ಕೊಳ್ಳಿ. ಒಂದೇ ದಿನದಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕಾಗಲ್ಲ. ಓವರ್ ದ ಟೈಮ್ ಒನ್ ವೀಕ್ 2 ವೀಕ್ಸಲ್ಲಿ ಸ್ಲೋಲಿ ಚೇಂಜಸ್ ಮಾಡ್ಕೊತ ಹೋಗಿ. ಅದನ್ನ ದಿಸ್ ನಿಮ್ಮ ಹೈಡ್ರೇಷನ್ ಕೂಡ ತುಂಬ ಚೆನ್ನಾಗಿರಬೇಕು. ಲೈಕ್ ಅಟ್ಲೀಸ್ಟ್ ದಿನಕ್ಕೆ ಒಂದು 3 ಲೀಟರ್ಸ್ ಆಫ್ ವಾಟರ್ ಏಮ್ ಮಾಡ್ಕೋಬೇಕು. 3 ಲೀಟರ್ಸ್ ಆಫ್ ವಾಟರ್ ಕುಡಿಬೇಕು. ಆಮೇಲೆ ನಿದ್ದೆ ಸ್ಲೀಪ್ ಪ್ಯಾಟರ್ನ್ ಶುಡ್ ಬಿ ಗುಡ್. ಅಟ್ಲೀಸ್ಟ್ 6 to 8 hours ಆಫ್ ಸ್ಲೀಪ್ ಏಮ್ ಮಾಡಬೇಕಾಗುತ್ತೆ. ಆಮೇಲೆ ಆಸ್ ಐ ಟೋಲ್ಡ್ ದಿಸ್ ಥಿಂಗ್ ನಿಮ್ಮ ಹ್ಯಾಬಿಟ್ಸ್ ಇಟ್ ಈಸ್ ಲೈಕ್ ಸ್ಮೋಕಿಂಗ್ ಆ್ಯಂಡ್ ಡ್ರಿಂಕಿಂಗ್ ಹ್ಯಾಬಿಟ್ಸ್ ಇದ್ದರೆ ಅದು ಆಬ್ವಿಯಸ್ ಆಗಿ ಅದನ್ನು ಸ್ಟಾಪ್ ಮಾಡಲೇಬೇಕಾಗುತ್ತೆ. ದಟ್ ಈಸ್ ಒನ್ ಥಿಂಗ್. ಇದು ವಿತ್ ರೆಸ್ಪೆಕ್ಟ್ ಟು ಡಯಟ್. ನೆಕ್ಸ್ಟ್ ಬಂದುಬಿಟ್ಟು ಎಕ್ಸಸೈಸ್. ಈಗ ಎಕ್ಸಸೈಸ್ ಎಷ್ಟೊಂದು ಜನರಲ್ಲಿ ಇಲ್ಲ ಮೇಡಮ್ ನಾವು ಮಾಡ್ತೀವಿ, ನಾನು ವಾಕಿಂಗ್ ಹೋಗ್ತೀನಿ ಹಂಗಾರು ನಂಗೆ ತೂಕ ಕಮ್ಮಿ ಆಗ್ತಾ ಇಲ್ಲ ಅಂತ. ವಾಕಿಂಗ್ ಇವನ್ ನೀವು ವಾಕಿಂಗ್ ಮಾಡಿದ್ರೂ ಮೇಕ್ ಶೋರ್ ಯು ಡೂ 45 minutes to 1 hour ಅಟ್ಲೀಸ್ಟ್ 1 ಗಂಟೆ ಕಾಲ ನೀವು ಎಕ್ಸಸೈಸ್ ವಾಕಿಂಗ್ ಮಾಡಬೇಕಾಗುತ್ತೆ. ಅದು ಹೇಗೆ ಎಕ್ಸಸೈಸ್ ಮಾಡಬೇಕು ಅಂದರೆ ನಿಮ್ಮ ಸ್ವೆಟ್ಟಿಂಗ್ ಬರಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ಸ್ವೆಟ್ಟಿಂಗ್. ಆ ಥರ ದಟ್ ಈಸ್ ಕಾಲ್ಡ್ ಅ ಗುಡ್ ಎಕ್ಸಸೈಸ್. ಜಸ್ಟ್ ನೀವು ಹೋಗಿ ಪಾರ್ಕಲ್ಲಿ ಒಂದು ರೌಂಡ್ ಹಾಕೊಂಡು ಬರೋದು, ಹರಟೆ ಹೊಡ್ಕೊಂಡ್ಬರೋದು, ದಟ್ ಈಸ್ ನಾಟ್ ಕಾಲ್ಡ್ ಎಕ್ಸಸೈಸ್. ಯು ಹ್ಯಾವ್ ಟು ಸ್ವೆಟ್. ಆ ಥರ 45 minutes to 1 hour ವಾರಕ್ಕೆ ಒಂದು ಅಟ್ಲೀಸ್ಟ್ 5 ದಿನ ನೀವು ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಎನಿ ಫಾರ್ಮ್ ಆಫ್ ಎಕ್ಸಸೈಸ್ ನಿಮಗೆ ಯಾವುದು ಕಂಫರ್ಟೇಬಲ್ ಅನಿಸುತ್ತೆ ಅದನ್ನು ಮಾಡ್ಬೋದು. ವಾಕಿಂಗ್ ಆಗಿರಬಹುದು, ಸೈಕ್ಲಿಂಗ್ ಆಗಿರಬಹುದು, ಜಾಗಿಂಗ್ ಆಗಲಿ, ಅಥವಾ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತೀರಾ ಅಂದ್ರೂ ಮಾಡ್ಬೋದು. ಎನಿ ಫಾರ್ಮ್ ಆಫ್ ಏರೋಬಿಕ್ಸ್, ಜುಂಬಾ ಎಲ್ಲ ಮಾಡ್ತಾರೆ. ಸೊ 1 hour ಕಂಪ್ಲೀಟ್ ಕಾರ್ಡಿಯೋ ಎಕ್ಸಸೈಸ್ ಡೆಫಿನೆಟ್ ಆಗಿ ಮಾಡ್ಬೋದು. ಇದ್ರ ಜೊತೆ ಅಕಸ್ಮಾತ್ ಇನ್ನು ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್ ಅಂದರೆ ವೇಟ್ ಟ್ರೈನಿಂಗ್ ಕೂಡ ಆ್ಯಡ್ ಮಾಡೋಕ್ಕಾಗುತ್ತೆ ಅಂದರೆ ದಟ್ ಈಸ್ ಈವನ್ ಮೋರ್ ವೆಲ್ ಆ್ಯಂಡ್ ಗುಡ್. ಇದರಿಂದ ಏನಾಗುತ್ತೆ ಲಾಂಗ್ ಟರ್ಮಲ್ಲಿ ನಿಮ್ಮ ಮಸಲ್ ಬಿಲ್ಡಪ್ ಆಗುತ್ತೆ, ನಿಮ್ಮ ಫ್ಯಾಟ್ ಲಾಸ್ ಆಗುತ್ತೆ. ಸೊ ನಿಮ್ಮ ವೇಟ್ ಮೇಂಟೈನ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ತುಂಬ ಹೆಚ್ಚಿರುತ್ತೆ. ಸೊ ಅಟ್ಲೀಸ್ಟ್ ವಾರಕ್ಕೆ ಒಂದು 3 ದಿನ ನೀವು ರೆಸಿಸ್ಟೆನ್ಸ್ ಟ್ರೈನಿಂಗ್, ವೇಟ್ ಟ್ರೈನಿಂಗ್ ಮಾಡೋಕ್ಕಾಗುತ್ತೆ ಅಂತಂದರೆ ದಟ್ ಈಸ್ ಡೆಫಿನೆಟ್ಲಿ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ತೀವಿ. ಸೊ ಇದು ಹೇಳೋದು ನಾವು ಲೈಫ್ ಸ್ಟೈಲಲ್ಲಿ ಈ ಥರ ಮಾಡಿಫಿಕೇಶನ್ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಫಾರ್ ಶಾರ್ಟ್ ಟರ್ಮ್, ಅದು ನೀವು ಲಾಂಗ್ ಟರ್ಮ್, ನೀವು ಲಾಂಗ್ 1 ವರ್ಷ 2 ವರ್ಷ ಈವನ್ ಟಿಲ್ ಮುಂದೆ ಹೋಗ್ತಾ ನೀವು ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು, ಆ ಥರ ನೀವೇ ಒಂದು ಚಾರ್ಟ್ ಮಾಡ್ಕೊಂಡ್ಬಿಟ್ಟು ಯು ಹ್ಯಾವ್ ಟು ಸ್ಟಾರ್ಟ್ ಫಾಲೋಯಿಂಗ್. ಇಟ್ ಈಸ್ ನಾಟ್ ಅ ಮ್ಯಾಟರ್ ಆಫ್ ಫ್ಯೂ ಮಂತ್ಸ್. ಇನಿಷಿಯಲಿ ಸ್ವಲ್ಪ ತುಂಬ ಕಷ್ಟಪಡಬೇಕಾಗುತ್ತೆ, ಬಟ್ ನಂತರ ಇಫ್ ಯು ಮೇಂಟೈನ್ ಇಟ್ ವಿಲ್ ಬಿ ವೆಲ್ ಆ್ಯಂಡ್ ಗುಡ್. ಸೊ ಇದು ಬಂದುಬಿಟ್ಟು ಲೈಫ್ ಸ್ಟೈಲ್ ಮಾಡಿಫಿಕೇಶನ್. ನಾನು ಹೇಳ್ದಂಗೆ 2 ಕ್ಯಾಟಗರಿ ಪೇಷಂಟ್ಸಲ್ಲಿ ಯೂಶಲಿ ಇದನ್ನು ನಾವು ಅಡ್ವೈಸ್ ಮಾಡ್ತೀವಿ. ದ ಕ್ಯಾಟಗರಿ ವೇರ್ ಆಸ್ ಐ ಸೈಡ್ ಅನ್ಮ್ಯಾರಿಡ್ ಹುಡುಗಿರಿದ್ದಾರೆ ಅಥವಾ ಮ್ಯಾರಿಡ್ ಇದ್ದಾರೆ ಬಟ್ ಪ್ರೆಗ್ನೆನ್ಸಿಗೆ ಏನು ಮಾಡ್ತಾ ಇಲ್ಲ ಅಂತವ್ರಿಗೆ, ಅವರಿಗೆ ಮೇನ್ ಏನು ಅಂದರೆ ನನ್ನ ಪೀರಿಯಡ್ಸ್ ರೆಗ್ಯುಲರ್ ಆಗಬೇಕಾಗುತ್ತೆ ಅಂತ. ಸೊ ಅಂಥವ್ರಲ್ಲಿ ನಾವು ಫಸ್ಟ್ ಮೆಡಿಕೇಷನ್ಸ್ ಮೇಲೆ ಸ್ಟಾರ್ಟ್ ಮಾಡ್ತೀವಿ. ಯೂಶಲಿ OC ಪಿಲ್ಸ್ ಕೊಡ್ತೀವಿ ಅವರಿಗೆ. ಒಂದು 6 months to 8 months ಪಿಲ್ಸ್ ಮೇಲೆ ಹಾಕ್ತೀವಿ. ಅದರಿಂದ ಏನಾಗುತ್ತೆ, ಅವ್ರಿಗೆ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರುತ್ತೆ, ಜೊತೆಲಿ ಅವ್ರ ಇಂಟರ್ನಲ್ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಸೊ ಆ ಕಾರಣದಿಂದ ಅವರಿಗೆ ಅದು ಮೆಡಿಕೇಷನ್ಸ್ ಮೇಲೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಟು ರೆಗ್ಯುಲರೈಸ್ ದೇರ್ ಪೀರಿಯಡ್ಸ್. ಜೊತೆಲಿ
ಅಕಸ್ಮಾತ್ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತಂದಾಗ ನಾವು ಮೆಟ್ಫಾರ್ಮಿನ್ ಮೆಡಿಕೇಶನ್ಸ್ ಕೂಡ ಆ್ಯಡ್ ಮಾಡಬೇಕಾಗುತ್ತೆ. ಅಥವಾ ಅವರಿಗೆ ತುಂಬ ಹೇರ್ ಗ್ರೋತ್ ಹೇಳ್ದಂಗೆ ಬಿಕಾಸ್ ಆಫ್ ಹೈ ಆಂಡ್ರೋಜನ್ಸಿಂದ ಹೇರ್ ಗ್ರೋತ್ ಆಗ್ತಾ ಇದೆ ಅಂತಂದಾಗ ನಾವು ಆ್ಯಂಟಿ ಆಂಡ್ರೋಜನ್ ಮೆಡಿಕೇಶನ್ಸ್ ಕೊಡ್ತೀವಿ ಅವರಿಗೆ. ಸೊ ಅದರಿಂದ ಕೂಡ ಅವ್ರಿಗೆ ಹೇರ್ ಗ್ರೋತ್ ಎಲ್ಲ ಕಮ್ಮಿ ಆಗ ಸ್ಟಾರ್ಟ್ ಆಗುತ್ತೆ. ಬಟ್ ಬೈ ಎನಿ ಚಾನ್ಸ್ ಅಕಸ್ಮಾತ್ ಅದು ಮೆಡಿಕೇಶನ್ಸು ಅವರಿಗೆ ಕೆಲಸ ಮಾಡ್ತಾ ಇಲ್ಲ ಅಂತಂದಾಗ ನಾವು ಲೇಸರ್ ಥೆರಪಿ ಮೇಲೆ ಅವರಿಗೆ ಪೂರ್ತಿ ಪರ್ಮನೆಂಟ್ ಹೇರ್ ರಿಮೂವಲ್ ಸೊಲ್ಯೂಷನ್ಸ್ ಎಲ್ಲ ಅವರಿಗೆ ನಾವು ಸಜೆಸ್ಟ್ ಮಾಡ್ತೀವಿ. ನಂತರ ನೆಕ್ಸ್ಟ್ ಕ್ಯಾಟಗರಿ ವೇರ್ ಯಾರು ಪ್ರೆಗ್ನೆನ್ಸಿಗೆ ಏಮ್ ಮಾಡ್ತಿದ್ದಾರೆ, ಅವರಲ್ಲಿ ಮದುವೆ ಆಗಿ ತುಂಬ ಸಮಯ ಆಯಿತು, ಆಲ್ಮೋಸ್ಟ್ ಆಯಿತು 5 ವರ್ಷ 8 ವರ್ಷ ಆಯಿತು, ನಮಗೀಗ ಪ್ರೆಗ್ನೆನ್ಸಿ ಬೇಕು ಡಾಕ್ಟರ್ ಅಂತಂತಂದವರಿಗೆ ನಾವು ವೆಯ್ಟ್ ಲಾಸ್ ಜೊತೆ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡ್ಕೋತೀವಿ. ಸೊ ಇವರಲ್ಲಿ ಟ್ರೀಟ್ಮೆಂಟ್ ಹೇಗೆ ಬರುತ್ತೆ PCOD ಅಂತ ಫಸ್ಟ್ ನಾನು ಹೇಳ್ದಂಗೆ ಅವರಲ್ಲಿ ಓವ್ಯುಲೇಷನ್ ಆಗ್ತಾ ಇರಲ್ಲ, ಮೊಟ್ಟೆ ಬಿಡುಗಡೆ ಆಗ್ತಾ ಇರಲ್ಲ. ಸೊ ಫಸ್ಟ್ ನಾವು ಅವರಿಗೆ ಏಮ್ ಮಾಡೋದು ಅವರಿಗೆ ಓವ್ಯುಲೇಷನ್ ಮಾಡ್ಸೋಕ್ಕೆ. ಸೊ ಒಬ್ಬೊಬ್ಬರಲ್ಲಿ ಏನಾಗುತ್ತೆ ಕಾಮನ್ ಆಗಿ ಸ್ವಲ್ಪ ಮೆಡಿಸಿನ್ಸ್ ಓವ್ಯುಲೇಷನ್ ಮೆಡಿಕೇಶನ್ಸ್ ಕೊಟ್ಟರೆ ಅವರಲ್ಲಿ ಓವ್ಯುಲೇಷನ್ ಆಗುತ್ತೆ, ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗಿಬಿಡುತ್ತೆ ಅವರಿಗೆ. ಸೊ ಈ ಥರ ಟ್ರೀಟ್ಮೆಂಟ್ ನಾವು ಅವರಿಗೆ ಯೂಶಲಿ ಆಲ್ಮೋಸ್ಟ್ 6 ಮಂತ್ಸ್ ತನಕ ನಾವು ಟ್ರೈ ಮಾಡಿ ನೋಡ್ತೀವಿ, 6 to 8 ಮಂತ್ಸ್ ತನಕ. ಲೈಕ್ ಮೆಡಿಸಿನ್ಸ್ ಕೊಡ್ತೀವಿ ಮೊಟ್ಟೆ ಬೆಳೆಸೋಕ್ಕೆ, ಮೆಡಿಸಿನ್ಸ್ ಎಲ್ಲ ಆಗ್ತಾ ಇಲ್ಲ ಅಂದರೆ ಇಂಜೆಕ್ಷನ್ಸ್, ಹಾರ್ಮೋನಲ್ ಇಂಜೆಕ್ಷನ್ಸ್ ಮೇಲೆ ಹಾಕ್ತೀವಿ, ಮಾನಿಟರ್ ಮಾಡ್ತೀವಿ, ಕರೆದ್ಬಿಟ್ಟು 1-2-3 ಸಲ ಸ್ಕ್ಯಾನ್ ಮಾಡ್ತೀವಿ. ಯಾವಾಗ ಅವ್ರ ಮೊಟ್ಟೆ ಬೆಳ್ಕೋತಾ ಇದೆ, ಯಾವಾಗ ಮೊಟ್ಟೆ ರಿಲೀಸ್ ಆಗುತ್ತೆ ಆ ಸಮಯದಲ್ಲಿ ಇಬ್ಬರು ಸೇರಿ ಅಂತಂತ ಹೇಳ್ತೀವಿ. ಸೊ ಈ ಥರ 6 to 8 ಮಂತ್ಸ್ ನಾವು ಟ್ರೈ ಮಾಡಿ ನೋಡ್ತೀವಿ. ಅದರಲ್ಲೂ ಅಕಸ್ಮಾತ್ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಪ್ರೆಗ್ನೆನ್ಸಿ ನಿಲ್ತಾ ಇಲ್ಲ, ಪ್ರೊವೈಡೆಡ್ ಅವ್ರ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಎಲ್ಲ ನಾರ್ಮಲ್ ಇದೆ, ಅಂದರೆ ಅವ್ರ ವೀರಾಣುಲಿ ಏನೂ ಸಮಸ್ಯೆ ಇಲ್ಲ, ಇವರಲ್ಲಿ 2 ಕಡೆ ಟ್ಯೂಬ್ಸ್ ಎಲ್ಲ ಓಪನ್ ಇದೆ, ಹಂಗಾರು ಇದು 6 ಮಂತ್ದು ನಾರ್ಮಲ್ ಟ್ರೀಟ್ಮೆಂಟ್ ಅವರಿಗೆ ವರ್ಕೌಟ್ ಆಗ್ತಾ ಇಲ್ಲ ಅಂತಂದಾಗ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಹೇಳ್ಬೋದು, ಅಂದರೆ IUI ಅಂತ ಹೇಳ್ತೀವಿ. ಅಂದರೆ ಅವ್ರ ಯಜಮಾನರು ವೀರಾಣು ತೊಗೊಂಡು ಮಹಿಳೆಯ ಗರ್ಭಕೋಶದೊಳಗೆ ರಿಲೀಸ್ ಮಾಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ನಾವು ಸ್ಪರ್ಮ್ಸ್ನ ವೀರಾಣುನ ಸ್ವಲ್ಪ ಮೊಟ್ಟೆ ಹತ್ತಿರ ರಿಲೀಸ್ ಮಾಡ್ತೀವಿ. ಸೊ ಇದರಿಂದ ಒಂದು 15-20% ಚಾನ್ಸಸ್ ಹೆಚ್ಚಾಗುತ್ತೆ ಅವರಿಗೆ ಪ್ರೆಗ್ನೆಂಟ್ ಆಗೋಕ್ಕೆ. ಸೊ ಅದರಲ್ಲೂ ಕೂಡ ಸೇಮ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಮೊಟ್ಟೆ ಎಲ್ಲ ಬೆಳೆಸೋದು ನೋಡಿ ಮೊಟ್ಟೆ ಬಿಡುಗಡೆ ಸಮಯದಲ್ಲಿ ನಾವು IUI ಸಜೆಸ್ಟ್ ಮಾಡ್ತೀವಿ. ಸೊ ಈ IUI ಬಂದ್ಬಿಟ್ಟು ಯೂಶಲಿ 3-6 ಸೈಕಲ್ಸ್ ತನಕ ನಾವು ಟ್ರೈ ಮಾಡಿ ನೋಡಬಹುದು. ಇದರಲ್ಲೂ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದಾಗ ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಅಂದರೆ IVF ಯೂಶಲಿ ಸಜೆಸ್ಟ್ ಮಾಡ್ತೀವಿ. ಸೊ IVF ಅಲ್ಲಿ ಏನು ಮಾಡ್ತೀವಿ, ಅವ್ರ ಇಂಜೆಕ್ಷನ್ಸ್ ಕೊಟ್ಟು ಅವ್ರ ಮೊಟ್ಟೆಗಳನ್ನ ಬೆಳೆಸ್ತೀವಿ. ಆ ಮೊಟ್ಟೆಗಳನ್ನ ಆಚೆ ತೊಗೊಂಡು ಅವ್ರ ಯಜಮಾನ್ರು ವೀರಾಣು ತೊಗೊಂಡು ನಮ್ಮ ಲ್ಯಾಬಲ್ಲಿ ಭ್ರೂಣ ಮಾಡ್ತೀವಿ. ಆ ಭ್ರೂಣನ ನಂತರ ಅವ್ರ ಗರ್ಭಕೋಶದೊಳಗೆ ರಿಲೀಸ್ ಮಾಡ್ತೀವಿ. ಸೊ ಇದು IVF ಟ್ರೀಟ್ಮೆಂಟ್. ಸೊ ಪ್ರತಿ ಸಲ PCOD ಇರೋರಿಗೆ ನಾವು IVF ಟ್ರೀಟ್ಮೆಂಟ್ ಹೇಳ್ತೀವಿ ಅಂತಂತ ಇಲ್ಲ, ಸ್ಟೆಪ್ ಬೈ ಸ್ಟೆಪ್ ನಾವು ಹೋಗಬೇಕಾಗುತ್ತೆ. ಅನ್ಲೆಸ್ ಅಕಸ್ಮಾತ್ ಅವ್ರ ಯಜಮಾನರಲ್ಲಿ ಏನಾದ್ರು ಸಮಸ್ಯೆ ಇದೆ, ವೀರಾಣುಲಿ ಶಕ್ತಿ ಕಮ್ಮಿ ಇದೆ, ಸಂಖ್ಯೆ ಕಮ್ಮಿ ಇದೆ, ಅಥವಾ ಅವ್ರ ಟ್ಯೂಬ್ಸ್ ಬ್ಲಾಕ್ ಇದೆ ಅಂದರೆ ನಾವು ಡೈರೆಕ್ಟಾಗಿ IVF ಸಜೆಸ್ಟ್ ಮಾಡ್ಬೋದು. ಬಟ್ ಇಲ್ಲ ಎಲ್ಲ ನಾರ್ಮಲ್ ಇದೆ ಅಂತಂದರೆ ಈ ಥರ ನಾವು ಸ್ಟೆಪ್ ಬೈ ಸ್ಟೆಪ್ ಟ್ರೀಟ್ಮೆಂಟ್ ಮಾಡಿಕೊಂಡು ಆಗ್ತಿಲ್ಲ ಅಂತಂದಾಗ ನೆಕ್ಸ್ಟ್ ನಾವು ಲಾಸ್ಟಿಗೆ IVF ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತೀವಿ. ಸೊ ದಿಸ್ ಇಸ್ ಹೌ ಪ್ರೆಗ್ನೆನ್ಸಿ ಏನು ಮಾಡ್ತಾರೆ ಅಂದರೆ ಈ ಥರ. ಸೊ ಇಟ್ ಇಸ್ ನಾಟ್ ಲೈಕ್ ನಾವು ಒಂದೇ ಸಲ ಹೋದ ತಕ್ಷಣ ಅವರಿಗೆ ಟ್ರೀಟ್ಮೆಂಟ್ ಸಿಗಲ್ಲ, ಇಟ್ ಈಸ್ ಓವರ್ ಅ ಕೋರ್ಸ್ ಆಫ್ ಮಂತ್ಸ್ ಆರ್ ಮೇ ಬಿ ಇಯರ್ಸ್ ತನಕನೂ ಆಗ್ಬೋದು. ಬಟ್ ಅದು ನಾವು ಪೇಷೆಂಟ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋದರೆ ಖಂಡಿತ ಅವರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಚೆನ್ನಾಗೇ ಇರುತ್ತೆ. ಬಟ್ ಅವರು ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಅವ್ರ ಟೈಮ್ ಜಾಸ್ತಿ ವೇಸ್ಟ್ ಮಾಡೋಷ್ಟು, ಏಜ್ ಜಾಸ್ತಿ ಆಗೋದಷ್ಟು ಮೊಟ್ಟೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಕಮ್ಮಿ ಆಗಿಬಿಡುತ್ತೆ, ಅದರಿಂದ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಕೂಡ ಕಮ್ಮಿ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಹೌ ದ ಟ್ರೀಟ್ಮೆಂಟ್ ನಾವು ಯೂಶಲಿ ಅಡ್ವೈಸ್ ಮಾಡೋದು PCOD ಅವರಲ್ಲಿ. ಇಷ್ಟೊತ್ತು ನೀವು PCOD ಚಿಕಿತ್ಸೆ ಅದರ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ಈಗ ಅದರ ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ ಅಂದ್ರೆ ತುಂಬಾ ಸಮಯದ ತನಕ PCOD ಇದೆ ಅಂದ್ರೆ ಅದರದ್ದು ಪರಿಣಾಮಗಳೇನು? ಸೊ ಆಸ್ ಅ PCOD ತುಂಬ ಲಾಂಗ್ ಸಮಯಕ್ಕಿದೆ, ಅದಕ್ಕೆ ಬೇಗ ನಾವು ಟ್ರೀಟ್ಮೆಂಟ್ ಮಾಡಿಲ್ಲ, ಅಥವಾ ಅವರಲ್ಲಿ ಬಿಕಾಸ್ ಜೆನೆಟಿಕ್ ಕಾರಣದಿಂದ ಅವರಿಗೆ ತುಂಬ ಸಮಯ ತನಕ ಇದೆ, ನಾವೇನು ಟ್ರೀಟ್ಮೆಂಟ್ ಕೊಟ್ಟರೂ ಅವರಿಗೆ ಎಫೆಕ್ಟ್ ಆಗ್ತಾ ಇಲ್ಲ ಅಂತಂದರೆ ಅದು ಲಾಂಗ್ ಟರ್ಮ್ ಎಫೆಕ್ಟ್ಸ್ ಬಂದ್ಬಿಟ್ಟು ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಅಂದರೆ ಅವರಿಗೆ ಮುಂದೆ ಹೋಗ್ತಾ ಹೋಗ್ತಾ ಬೇರೆ ಮೆಡಿಕಲ್ ಕಂಡೀಷನ್ಸ್, ಅಂದರೆ ಅವರಿಗೆ ಥೈರಾಯ್ಡ್ ಬರೋ ರಿಸ್ಕ್ ಆಗಬಹುದು, ಅಥವಾ ಅವರಿಗೆ ಮುಂದೆ ಹೋಗಿ ಸಕ್ಕರೆ ಕಾಯಿಲೆ ಡಯಾಬಿಟೀಸ್ ಚಾನ್ಸಸ್ ತುಂಬ ಹೆಚ್ಚಾಗುತ್ತೆ, BP ಬರೋ ಚಾನ್ಸಸ್ ಇರುತ್ತೆ. ಆಮೇಲೆ ಅವರ ಲಿಪಿಡ್, ಅವ್ರ ಕೊಲೆಸ್ಟ್ರಾಲ್ ಏನೋ ಜಾಸ್ತಿ ಇರುತ್ತೆ ಅಂದರೆ ಹಾರ್ಟ್ ಸಮಸ್ಯೆಗಳು ಕಾಣಿಸ್ಕೊಂಡು ಬರಬಹುದು. ಆಮೇಲೆ ಸ್ಲೀಪ್ ಅಪ್ನಿ ಅಂತೀವಿ, ಅಂದರೆ ಅವರಿಗೆ ನಿದ್ದೆಯಲ್ಲಿ ಉಸಿರಾಡೋ ಸಮಸ್ಯೆ, ಆ ಥರ ಕಾಂಪ್ಲಿಕೇಶನ್ಸ್ ಕಾಣಿಸ್ಕೊಂಡು ಬರ್ಬೋದು. ತುಂಬ ಒಬಿಸಿಟಿ ಜಾಸ್ತಿ ಆಗಿಬಿಡುತ್ತೆ, ದಪ್ಪ ಆಗ್ಬೋದು. ಸೊ ಆಫ್ಟರ್ ಸರ್ಟನ್ ಏಜ್ ಅವ್ರು ಎಷ್ಟು ಮಾಡಿದ್ರೂ ಅದು ರೆಸಿಸ್ಟೆನ್ಸ್ ಆಗ್ತಾ ಇರುತ್ತೆ, ದಪ್ಪ ಆಗ್ತಾ ಹೋಗ್ತಾರೆ. ಸೊ ಕಾರಣ ಒಬಿಸಿಟಿ ಜಾಸ್ತಿ ಆಗ್ಬೋದು. ತುಂಬ ರೇರ್ಲಿ ಹೇಳ್ಬೋದು ಅಂತಂದರೆ ತುಂಬ ಲಾಂಗ್ ಟರ್ಮ್ ಎಫೆಕ್ಟ್ಸ್ ನಾನು ಹೇಳ್ದಂಗೆ, ಬಿಕಾಸ್ ಅವರಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇರಲ್ಲ, ಅವರಲ್ಲಿ ಅದು ಗರ್ಭಕೋಶ ಲೈನಿಂಗ್ ಬಂದುಬಿಟ್ಟು ತುಂಬ 2-3 ತಿಂಗಳ ತನಕ ದಪ್ಪ ಆಗ್ತಾ ಹೋಗುತ್ತೆ. ಅದ್ರ ನಂತರ ಅವರಿಗೆ ಬ್ಲೀಡಿಂಗ್ ಆಗುತ್ತೆ ಅಂದಾಗ ಅವಾಗ ಅವರಲ್ಲಿ
ಅವರಲ್ಲಿ ಇಸ್ಟ್ರೋಜನ್ ಹಾರ್ಮೋನ್ ತುಂಬ ಜಾಸ್ತಿ ಇರುತ್ತೆ, ಈ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಬಂದ್ಬಿಟ್ಟು ತುಂಬ ಕಮ್ಮಿ ಇರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಅವರಿಗೆ ತುಂಬ ರೇರ್ಲಿ ಹೋಗ್ಬಿಟ್ಟು ಮುಂದೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂದರೆ ಗರ್ಭಕೋಶದ ಕ್ಯಾನ್ಸರ್ ಆಗೋ ಚಾನ್ಸಸ್ಸು ರಿಸ್ಕ್ ಕೂಡ ಇರುತ್ತೆ. ಸೊ ಈ ಕಾರಣದಿಂದ ಸೊ ಅದು ಒಂದು ಲಾಂಗ್ ಟರ್ಮ್ ಕಾಂಪ್ಲಿಕೇಶನ್ಸ್ ತುಂಬ ಕಾಮನ್ ಇಲ್ಲ, ಬಟ್ ಅದು ಒಂದು ಕಾಣಿಸ್ಕೊಂಡು ಬರ್ಬೋದು ಅವರಲ್ಲಿ ಈ ಥರ ತುಂಬ ಲಾಂಗ್ ಟೈಮಲ್ಲಿ ಅವರಿಗೆ PCOD ಇದೆ ಅಂತಂದರೆ. ಮ್ಯಾಮ್, ನೀವು ಮೊದಲಿಗೆ ಹೇಳಿದ್ರಿ 14-15 ವರ್ಷದ ಮಕ್ಕಳಿಗೆ PCOD ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಅಷ್ಟು ಸಣ್ಣ ವಯಸ್ಸಿಗೆ ನಾವು PCOD ಇದೆ ಅಂತ ಹೇಳುವಾಗ ಒಂದು ಮಕ್ಕಳ ಮನಸ್ಸಲ್ಲಿ ಬರುತ್ತೆ ಅಥವಾ ಅವ್ರ ತಾಯಿಯಂದ್ರ ಮನಸ್ಸಲ್ಲಿ ಬರುತ್ತೆ, ಇದಕ್ಕೆ ಸರ್ಜರಿ ಮಾಡಬೇಕಾ ಅಥವಾ ಏನ್ ಮಾಡಿದ್ರೆ PCOD ಹೋಗುತ್ತೆ ಅಂತ. ಸೊ ಸರ್ಜರಿನ ಅಥವಾ ಏನ್ ಟ್ರೀಟ್ಮೆಂಟ್, ಅದಕ್ಕೆ ಫೈನಲ್ ಸೊಲ್ಯೂಷನ್ ಅಂತ ಏನು? ಇದು PCOD ತುಂಬ ಚಿಕ್ಕ ವಯಸ್ಸಲ್ಲೇ ಕಾಣಿಸ್ಕೊಂಡು ಬರ್ತಿದೆ, ಹುಡುಗಿರಲ್ಲಿ ಕಾಣಿಸ್ಕೊಂಡು ಬರ್ತಿದೆ. ಆ್ಯಕ್ಚುಲಿ ಕಾಮನ್ ಆಗೇ ಬರೋದು ಏನಾಗುತ್ತೆ, ಒಂದು ಸರ್ಟನ್ ಏಜ್ ತನಕ ಮುಟ್ಟಾಗಿ ಒಂದು 2-3 ವರ್ಷ ತನಕನೂ ಸ್ವಲ್ಪ ಪೀರಿಯಡ್ಸ್ ಒಬ್ಬೊಬ್ಬರಿಗೆ ನಾರ್ಮಲ್ ಆಗಿ ಇರ್ರೆಗ್ಯುಲರ್ ಇರುತ್ತೆ. ಲೈಕ್ ಅವರಿಗೆ ಕರೆಕ್ಟ್ ತಿಂಗಳು ಬರ್ತಾ ಇರಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆ ಥರ ಬರ್ತಾ ಇರುತ್ತೆ. ಸೊ ಅವರಲ್ಲಿ ವರ್ಷದಲ್ಲಿ ಒಂದು 8 ಸಲಕ್ಕಿಂತ ಜಾಸ್ತಿ ಮುಟ್ಟು ಬಂದಿದೆ ಅಂದರೆ ದಟ್ ಈಸ್ ನಾರ್ಮಲ್. 8 ಸಲಕ್ಕಿಂತ ಕಮ್ಮಿ ಬರ್ತಿದೆ ಅಂತಂದರೆ ಓಕೆ, ನಾವು ಅವಾಗ ಅವರಿಗೆ ಟ್ರೀಟ್ಮೆಂಟ್ ಏನಾರು ಸಜೆಸ್ಟ್ ಮಾಡ್ತೀವಿ. ಬಟ್ ಇಂಥ ಚಿಕ್ಕ ವಯಸ್ಸಲ್ಲಿ ಅವರಿಗೆ PCOD ಕಾಣಿಸ್ಕೊಂಡು ಬರ್ತಿದೆ ಅಂತಂದಾಗ ಅದು ಸಿಂಪ್ಟಮ್ಸ್ ಮೇಲೆ ನೋಡ್ತೀವಿ. ಅವರಿಗೆ ಪೀರಿಯಡ್ಸ್ ಇರ್ರೆಗ್ಯುಲರ್ ಇದೆಯಾ, ಹೇಗೆ ಬೇರೆ ಥರ ಫೀಚರ್ಸ್ ಎಲ್ಲ ಕಾಣಿಸ್ಕೋತಾ ಇದೆಯಾ, ಆ ಥರ ನೋಡ್ಕೊಂಡು ಬಟ್ ಸಿಂಪ್ಟಮ್ಸ್ ಸಿವಿಯಾರಿಟಿ ಎಷ್ಟಿದೆ ಅದ್ರ ಮೇಲೆ ನೋಡ್ಕೊಂಡ್ಬಿಟ್ಟು ನಾವು ಡಿಸೈಡ್ ಮಾಡ್ತೀವಿ. ಬಟ್ ಯೂಶಲಿ ಈ ಥರ ಚಿಕ್ಕ ಹುಡುಗಿರು ಬಂದಾಗ ಸ್ಕ್ಯಾನ್ ಮಾಡಿಸ್ಕೊಂಬರ್ತಾರೆ. ಸೊ ಅದರಲ್ಲಿ PCO ಅಂತ ಕೊಟ್ಬಿಡ್ತಾರೆ. ಬಟ್ ಇಂಥ ಚಿಕ್ಕ ವಯಸ್ಸು ಹುಡುಗಿರಲ್ಲಿ ಮೊಟ್ಟೆಗಳು ಜಾಸ್ತಿ ಇದ್ದೇ ಇರುತ್ತೆ, ಇಟ್ ವಿಲ್ ಬಿ ಮೋರ್. ಸೊ ಅದಕ್ಕೆ ಸ್ಕ್ಯಾನಲ್ಲಿ PCO ಅಂತ ಕೊಟ್ಬಿಡ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ಅವರಿಗೆ PCO ಇಲ್ಲದೆ ಇರಬಹುದು, ಫಾಲಿಕಲ್ಸ್ ಕಾಣಿಸುತ್ತೆ. ಅಟ್ಲೀಸ್ಟ್ ಇಲ್ಲೊಂದು 18 ಇಯರ್ಸ್ ತನಕ ಮೊಟ್ಟೆಗಳು ಜಾಸ್ತಿ ಇದ್ದೇ ಇರುತ್ತೆ. ಅದ ನಂತರ ಅದು ನಾರ್ಮಲೈಸ್ ಆಗ ಸ್ಟಾರ್ಟ್ ಆಗುತ್ತೆ, ಹಾರ್ಮೋನ್ಸು ನಾರ್ಮಲೈಸ್ ಆಗ ಸ್ಟಾರ್ಟ್ ಆಗುತ್ತೆ. ಬಟ್ ಇದಕ್ಕೆ ಆ್ಯಸ್ ಸಚ್ ಏನಾದ್ರು ಸರ್ಜರಿ ಅಂತಂತ ನಾನು ಯೂಶಲಿ ಹೇಳಲ್ಲ, ಅದಕ್ಕೆ ಸರ್ಜರಿ ಪರ್ಸೆ ಅಂತಂತ ಏನಿಲ್ಲ. ಬಟ್ ಅಕಸ್ಮಾತ್ ಏನಾರು ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದಾರೆ ಅಥವಾ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿದ್ದಾರೆ, ಅವರಿಗೆ ನಾವು ಎಷ್ಟು ಮೆಡಿಸಿನ್ಸ್ ಕೊಟ್ರೇನೂ ಅವರಿಗೆ ಆ್ಯಕ್ಟ್ ಮಾಡ್ತಾ ಇಲ್ಲ, ಅಂದರೆ ಅದು ಮೊಟ್ಟೆ ಬೆಳೀತಾ ಇಲ್ಲ, ಮೊಟ್ಟೆ ಬಿಡುಗಡೆ ಆಗ್ತಾ ಇಲ್ಲ, ಅಥವಾ ಪೀರಿಯಡ್ಸ್ ತುಂಬಾ ಇರ್ರೆಗ್ಯುಲರ್ ಇದೆ, ಪ್ರತಿ ಸಲ ಮಾತ್ರೆ ತೊಗೋಬೇಕಾಗುತ್ತೆ ಅಂತಂದಾಗ ಅವರಿಗೆ ಒಂದು ರೆಸಿಸ್ಟೆನ್ಸ್ ಡೆವಲಪ್ ಆಗಿಬಿಡುತ್ತೆ. ಅಂಥ ಕಂಡೀಷನ್ಸಲ್ಲಿ ನಾವು ಯೂಶಲಿ ಒಂದು ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡ್ರಿಲ್ಲಿಂಗ್ ಅಂತಂತ ಹೇಳ್ತೀವಿ. ಸೊ ಈ ಸರ್ಜರಿ ಇದು ಕೂಡ ಮಾಡೋ ಮುಂಚೆ ನಾವು ಫಸ್ಟ್ ಅವ್ರ ಹಾರ್ಮೋನ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡ್ತೀವಿ. ಅವ್ರ AMH ಹೇಗಿದೆ, ಅವರ FSH LH ಹಾರ್ಮೋನ್ ಎಲ್ಲ ಹೇಗಿದೆ ಅಂತಂತ. ಸೊ ಅಕಸ್ಮಾತ್ AMH ತುಂಬಾ ಜಾಸ್ತಿ ಇದೆ, ಅವ್ರ ಒವೇರಿಯನ್ ವಾಲ್ಯೂಮ್ ತುಂಬ ಜಾಸ್ತಿ ಇದೆ, ಅಥವಾ LH ಹಾರ್ಮೋನ್ ಡಬಲ್ ಟ್ರಿಪಲ್ ಇದೆ FSHಗಿಂತ ಅಂತಂದ, ಇಂಥ ಕಂಡೀಷನಲ್ಲಿ ನಾವು ಇದು ಲ್ಯಾಪ್ರೋಸ್ಕೋಪಿಕ್ ಒವೇರಿಯನ್ ಡ್ರಿಲ್ಲಿಂಗ್ ಅಂತ ಸಜೆಸ್ಟ್ ಮಾಡ್ತೀವಿ. ಅದು ಯಂಗ್ ಹುಡುಗಿರಲ್ಲ, ಇನ್ ದ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಆಲ್ಮೋಸ್ಟ್ ಒಂದು 20 ಇಯರ್ಸ್ 21 ಇಯರ್ಸ್ ನಂತರ ಅವ್ರಿಗೆ ಈ ಥರ ಪ್ರಾಬ್ಲಮ್ ಕಾಣಿಸ್ಕೊಂಡು ಬರ್ತಾ ಇದೆ, ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತಂದವರಿಗೆ ಇದೊಂದು ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಸೊ ಇದರಲ್ಲಿ ಯೂಶಲಿ ಏನು ಮಾಡ್ತೀವಿ ಅಂದರೆ ಇದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಇದರಲ್ಲಿ ನಮ್ಮ ಅಂಡಾಶಯಗಳಲ್ಲಿ ನಾವು ಒಂದು ಕರೆಂಟ್ ಯೂಸ್ ಮಾಡಿಕೊಂಡು ಚಿಕ್ಕ ಚಿಕ್ಕ ತೂತಗಳ ಥರ ಮಾಡ್ತೀವಿ, ಒಂಥರ ಪಂಚರ್ಸ್ ಮಾಡ್ತೀವಿ. ಸೊ ಆ ಪಂಚರ್ಸ್ ಮಾಡಿದಾಗ ಸೊ ಅದು ಹಾರ್ಮೋನ್ಸ್ ಆಟೋಮ್ಯಾಟಿಕ್ಲಿ ಕಮ್ಮಿ ಆಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ, ನಾರ್ಮಲ್ ಆಗಿ ಅವರಿಗೆ ಪೀರಿಯಡ್ಸ್ ಬರೋ ಚಾನ್ಸಸ್ ಹೆಚ್ಚಾಗುತ್ತೆ, ಪ್ರೆಗ್ನೆನ್ಸಿ ಚಾನ್ಸಸ್ ಹೆಚ್ಚಾಗುತ್ತೆ, ಆಮೇಲೆ ಪೀರಿಯಡ್ಸ್ ಮತ್ತು ಹಾರ್ಮೋನ್ಸ್ ಕೂಡ ರೆಗ್ಯುಲರೈಸ್ ಆಗಿಬಿಡುತ್ತೆ. ಸೊ ಇದು ಒಂದು ಎಲ್ಲರಲ್ಲೂ ಮಾಡಲ್ಲ. ಒಂದೊಂದ್ಸಲ ಏನಾಗುತ್ತೆ, ಜಸ್ಟ್ ಬಿಕಾಸ್ PCO ಇದೆ ಅಂತ ಅಂದ್ಕೊಂಡ್ಬಿಟ್ಟು ಲ್ಯಾಪ್ರೋಸ್ಕೋಪಿಕ್ ಡ್ರಿಲ್ಲಿಂಗ್ ಮಾಡಿಬಿಡ್ತಾರೆ. ಎಷ್ಟೊಂದು ಸಲ ಲ್ಯಾಪ್ರೋಸ್ಕೋಪಿ ಬೇರೆ ಕಾರಣಕ್ಕೇನೋರು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಗೆ ಹೋಗಿರ್ತಾರೆ, ಅಂಡಾಶಯಗಳು ಓವರೀಸ್ ದೊಡ್ಡದಾಗಿ ಕಾಣ್ತಿದೆ ಅಂತ ಪಂಚರ್ ಮಾಡಿಬಿಡ್ತಾರೆ. ಬಟ್ ಆ್ಯಕ್ಚುಲ್ ಆಗಿ ಏನಾಗಿರುತ್ತೆ, ಅವ್ರದ್ದು ನಾರ್ಮಲ್ ಇರುತ್ತೆ, AMH ಕಮ್ಮಿ ಇರುತ್ತೆ. ಬಿಕಾಸ್ ಆಫ್ ಈ ಡ್ರಿಲ್ಲಿಂಗಿಂದ ಅವ್ರದ್ದು ಎಗ್ ರಿಸರ್ವ್ ಇನ್ನೂ ಕಮ್ಮಿ ಆಗಿಬಿಡುತ್ತೆ. ಸೊ ಈ ಪ್ರೊಸೀಜರ್ ಮಾಡೋ ಮುಂಚೆನೇ ನಮ್ಮ ಸರ್ಟನ್ ಪ್ರೋಟೋಕಾಲ್ಸ್ ಇದೆ, ನಮ್ಮ ಸರ್ಟನ್ ಟೆಸ್ಟ್ಗಳಿದ್ದಾವೆ, ಆ ಕ್ರೈಟೀರಿಯಾದಲ್ಲಿ ಕೂರ್ತಾರೆ ಅಂತ ಅಂದಾಗೇ ನಾವು ಅದು ಡ್ರಿಲ್ಲಿಂಗ್ ಒಂದು ಆಪ್ಷನ್ ಅವರಿಗೆ ಹೇಳ್ತೀವಿ. ಇಲ್ಲ ಅಂತಂದರೆ ಯೂಶಲಿ ನಮ್ಮ ಲೈಫ್ ಸ್ಟೈಲಿಂದ ಮೆಡಿಕೇಷನ್ಸಿಂದ ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು. ಎಸ್ಪೆಷಲಿ ಇನ್ನು ಯಂಗ್ ಹುಡುಗಿರಿದ್ದಾರೆ, ಅಡಾಲ್ಸೆಂಟ್ ಹುಡುಗಿರಿದ್ದಾರೆ ಅಂತಂದರೆ ಅವರಲ್ಲಿ ಜಸ್ಟ್ ಬಿಕಾಸ್ ಮೆಜಾರಿಟಿ ಒಬೇಸ್ ಇರ್ತಾರೆ, ನೀವು ಸ್ವಲ್ಪ ತೂಕ ಕಮ್ಮಿ ಮಾಡ್ಕೊಂಡು ಆ್ಯಕ್ಟಿವ್ನೆಸ್ ಜಾಸ್ತಿ ಮಾಡ್ಕೊಳ್ಳಿ, ಆಮೇಲೆ ಈಟಿಂಗ್ ಹ್ಯಾಬಿಟ್ಸ್ ಎಲ್ಲ ಸರಿ ಮಾಡ್ಕೊಳ್ಳಿ ಅಂತಂತ ಹೇಳ್ತೀವಿ. ಅವರಲ್ಲೂ ಕೂಡ ಮೆಡಿಸಿನ್ಸ್ ನಾವು ನೋಡ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಅಷ್ಟು ಇಮಿಡಿಯೇಟಾಗಿ ರಿಕ್ವೈರ್ಮೆಂಟ್ ಇದ್ದಾಗ ಅಷ್ಟೇ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಸ್ಟಾರ್ಟ್ ಮಾಡಲ್ಲ. ಸೊ ಆ್ಯಸ್ ಐ ಸೆಡ್, ಇಟ್ ಇಸ್ ವೆರಿ ಕಾಮನ್ ಇನ್ ಅಡಾಲಸೆನ್ಸಲ್ಲಿ ನಮಗೆ ಕಾಣಿಸ್ಕೊಂಡು ಬರೋದು. ಬಟ್ ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಇಲ್ಲ ಅಂತಂದರೆ ಅದು ನಿಮ್ಮ ಗೈನಕಾಲಜಿಸ್ಟ್ನ ನೀವು ಹೋಗಿ ಕನ್ಸಲ್ಟ್ ಮಾಡಿದಾಗನೇ ನಿಮಗೆ ಗೊತ್ತಾಗುತ್ತೆ. ಸೊ ಅದರಲ್ಲಿ ಭಯ ಪಡೋದೇನಿಲ್ಲ. ಇಟ್ ಇಸ್ ಜಸ್ಟ್ ದಟ್ ದ ರೈಟ್ ಟೈಮ್ ಆ್ಯಂಡ್ ದ ರೈಟ್ ಡಯಾಗ್ನೋಸಿಸ್ ಇಸ್ ಇಂಪಾರ್ಟೆಂಟ್. ಅದ ನಂತರ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಅದು ಆಟೋಮ್ಯಾಟಿಕ್ಲಿ ಅದು ರಿವರ್ಸ್ ಆಗಬಹುದು. ಮ್ಯಾಮ್, ಯೂಶುವಲ್ ಆಗಿ ಆಗುವಂಥದ್ದು ಈಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ PCODಗೆ ಸಮಸ್ಯೆಗಳು ಕಂಡು ಬರ್ತದೆ. IVF ಟ್ರೀಟ್ಮೆಂಟ್ ಹೇಳಿದ್ರಿ, IUA ಟ್ರೀಟ್ಮೆಂಟ್ ಹೇಳಿದ್ರಿ. ಈಗ ಫಸ್ಟ್ ಪ್ರೆಗ್ನೆನ್ಸಿ ಆಗಿದೆ, ಮಗು ಡೆಲಿವರಿ ಮಾಡ್ಕೊಂಡಿದ್ದಾರೆ, ಆದರೆ ಸೆಕೆಂಡ್ ಪ್ರೆಗ್ನೆನ್ಸಿ ಆಗುವ ಸಮಯದಲ್ಲಿ ಅವರಿಗೆ PCOD ಸಮಸ್ಯೆ ಬರ್ತದಾ? ಎಸ್, ಖಂಡಿತ ಬರಬಹುದು. ಆ ಥರ ತುಂಬ ಕೇಸಸ್ ಇರುತ್ತೆ ವೇರ್ ಫಸ್ಟ್ ಪ್ರೆಗ್ನೆನ್ಸಿ ಅವ್ರಿಗೆ ನಾರ್ಮಲ್ ಆಗಿ ಆಗಿರುತ್ತೆ, ಬಟ್ ಸೆಕೆಂಡ್ ಟೈಮಲ್ಲಿ ಅವರಿಗೆ PCOD ಸಿಂಪ್ಟಮ್ಸ್ ಇನ್ನೂ ಹೆಚ್ಚಲ್ಲಿ ಕಾಣಿಸ್ಕೊಂಡು ಬಂದಿರ್ಬೋದು, ಅದರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇರ್ಬೋದು ಪ್ರೆಗ್ನೆಂಟ್ ಆಗೋಕ್ಕೆ.
ಸೊ ಸೆಕೆಂಡ್ ಪ್ರೆಗ್ನೆನ್ಸಿಲಿ PCOD ಬಂದಾಗ ಸೊ ಅವ್ರಿಗೆ ಏನು ಟ್ರೀಟ್ಮೆಂಟ್ ಅಂತ ಹೇಳ್ತೀರಿ? ಸೊ ಸೆಕೆಂಡ್ ಟೈಮ್ ಅವರಿಗೆ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಾ ಇದೆ, PCOD ಫೀಚರ್ಸ್ ಕಾಣಿಸ್ಕೊಂಡು ಬಂದಿದೆ ಅಂದಾಗ ಸೇಮ್ ನಮ್ಮ ಟ್ರೀಟ್ಮೆಂಟ್ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವರಿಗೆ ಸಿನ್ಸ್ ಫಸ್ಟ್ ಟೈಮ್ ಆಲ್ರೆಡಿ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಿದೆ ಅಂತಂದಾಗ ಮೋಸ್ಟ್ಲಿ ಅವಾಗ ವಯಸ್ಸು ಅವ್ರದ್ದು ಚಿಕ್ಕದಿರ್ಬೋದು, ಮೇ ಬಿ ಅವರ 20s ಇರ್ಬೋದು, ಲೇಟ್ 20s ಇರ್ಬೋದು. ಸೆಕೆಂಡ್ ಒನ್ ಯೂಶ್ವಲಿ ಒಂದು 3-4 ವರ್ಷ ಆದಮೇಲೆ ಗ್ಯಾಪ್ ಕೊಟ್ಟಿದ ಮೇಲೆ ಅವರು ಅದನ್ನು ಟ್ರೈ ಮಾಡ್ತಿರ್ತಾರೆ. ಸೊ ಅವಾಗ ಏನಾಗುತ್ತೆ, ಅವರ ಎಗ್ ಕ್ವಾಲಿಟಿ ಕೂಡ ಸ್ವಲ್ಪ ಕಾಂಪ್ರಮೈಸ್ ಆಗಿರುತ್ತೆ, ಕಮ್ಮಿ ಆಗಿರುತ್ತೆ. ಸೊ ಅಂಥ ಕಂಡೀಷನ್ಸಲ್ಲಿ ಅವರಿಗೆ ಸ್ವಲ್ಪ ಮೆಡಿಕೇಷನ್ಸ್ ಹೆಲ್ಪ್ ಬೇಕಾಗ್ಬೋದು. ಲೈಕ್ ಅವರಿಗೆ ಓವ್ಯುಲೇಷನ್ ಇಂಡಕ್ಷನ್ಗೆ ಏನಾದ್ರು ಟ್ಯಾಬ್ಲೆಟ್ಸ್ ಕೊಡಬೇಕಾಗ್ಬೋದು, ಎಗ್ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ ಅವರಿಗೆ ಮೆಡಿಕೇಷನ್ಸ್ ಕೊಡಬೇಕಾಗ್ಬೋದು. ಸೊ ಈ ಥರ ನಾವು ಫಸ್ಟ್ ಮೆಡಿಕೇಷನ್ಸ್ ಮೇಲೆ ಟ್ರೈ ಮಾಡಿ ನೋಡ್ತೀವಿ, ಒಂದು 6 to 8 months ಟ್ರೈ ಮಾಡ್ತೀವಿ. ಅದರಿಂದ ಅವರಿಗೆ ಹೆಲ್ಪ್ ಆಗ್ತಾ ಇದೆಯಾ ಇಲ್ವಾ ಅಂತ. ಅದರಿಂದನೂ ಅವರಿಗೆ ಹೆಲ್ಪ್ ಆಗ್ತಾ ಇಲ್ಲ. ಒಂದೊಂದ್ಸಲ ಏನಾಗುತ್ತೆ, ಫಸ್ಟ್ ಟೈಮಲ್ಲಿ ಈವನ್ ಹಸ್ಬೆಂಡ್ ಪ್ಯಾರಾಮೀಟರ್ಸ್ ಕೂಡ ನಾರ್ಮಲ್ ಇರುತ್ತೆ, ಬಟ್ ಹೋಗ್ತಾ ಹೋಗ್ತಾ ಏಜ್ ಆಗ್ತಾ ಹಸ್ಬೆಂಡ್ ಪ್ಯಾರಾಮೀಟರ್ಸಲ್ಲೂ ಕೂಡ ಏನಾದ್ರು ಪ್ರಾಬ್ಲಮ್ಸ್ ಕಾಣಿಸ್ಕೊಂಡು ಬರ್ಬೋದು. ಸೊ ಅವಾಗ ಅದರಿಂದನೂ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿ ಆಗೋಕ್ಕೆ ತೊಂದರೆ ಆಗ್ತಾ ಇರ್ಬೋದು. ಸೊ ಆವಾಗೂ ಕೂಡ ಹಸ್ಬೆಂಡ್ಸಿಗೂ ಏನಾದ್ರು ಮೆಡಿಕೇಷನ್ಸ್ ಮೇಲೆ ಸರಿ ಹೋಗುತ್ತಾ, ಇಲ್ಲಾಂದರೆ ನಾವು ನೆಕ್ಸ್ಟ್ ಲೆವೆಲ್ ಆಫ್ ಟ್ರೀಟ್ಮೆಂಟ್ ಏನಾದ್ರು IUI ಅವ್ರಿಗೆ ಮಾಡಬೇಕಾಗುತ್ತಾ ಅಂತ ನೋಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇದು ನ್ಯಾಚುರಲಿ ಅವರಿಗೆ ವರ್ಕ್ ಆಗ್ತಾ ಇಲ್ಲ ಅಂತಂದಾಗ ನಾವು ಯೂಶ್ವಲಿ IUI ಟ್ರೈ ಮಾಡಿ ನೋಡ್ತೀವಿ. IUIಲೂ ಆಗ್ತಾ ಇಲ್ಲ, ಫೇಲಿಯರ್ ಆಗ್ತಾ ಇದೆ, ಚಾನ್ಸಸ್ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂತಂದಾಗ IVFಗೆ ನಾವು ಸಜೆಸ್ಟ್ ಮಾಡ್ತೀವಿ. ಬಟ್ ಅದು ಡಿಪೆಂಡ್ ಆಗುತ್ತೆ ಫ್ರಮ್ ಕೇಸ್ ಟು ಕೇಸ್. ಒಬ್ಬೊಬ್ಬರಿಗೆ ನ್ಯಾಚುರಲಿ ವಿತ್ ಮೆಡಿಕೇಷನ್ಸೇ ಸ್ವಲ್ಪ ಹೆಲ್ಪ್ ಆಗಿಬಿಡುತ್ತೆ, ಒಬ್ಬೊಬ್ರು ತುಂಬ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇದೆ ಅಥವಾ ಅವ್ರ ಏಜ್ ತುಂಬ ಜಾಸ್ತಿ ಆಗಿದೆ ಅಂದವರಿಗೆ ನಾವು IVFೇ ಮಾಡಬೇಕಾಗಬಹುದು. ಮ್ಯಾಮ್, ಈಗ PCOD ಅಥವಾ PCOSನ ನಮ್ಮ ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಅದನ್ನು ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ತೀರಾ? ಸೊ ಇಲ್ಲಿ ಹಾಸ್ಪಿಟ್ಲಲ್ಲಿ ಅಕಸ್ಮಾತ್ ನಿಮಗೆ ಈ ಥರ ನಾನು ಹೇಳ್ದಂಗೆ ಈ ಲಕ್ಷಣಗಳು ಏನಾರೋ ಕಾಣಿಸ್ಕೋತಾ ಇದೆ, ಅಥವಾ ನಿಮಗೆ ಏನಾದ್ರು ಸ್ಕ್ಯಾನಲ್ಲಿ ಅಥವಾ ಬ್ಲಡ್ ಟೆಸ್ಟಲ್ಲಿ ಹೇಳಿದ್ದಾರೆ ಈ ಥರ ಪ್ರಾಬ್ಲಮ್ಸ್ ಇದೆ, ಅಥವಾ ನಾನು ಹೇಳ್ದಂಗೆ ಎನಿ ಆಫ್ ದ ಸಿಮ್ಟಮ್ಸ್ ಏನಾರೋ ಕಾಣಿಸ್ಕೊಂಡು ಬಂದಿದೆ ಅಂದರೆ ಫಸ್ಟ್ ಬಂದುಬಿಟ್ಟು ಅಲ್ಲಿ ನಮ್ಮ ಗೈನಕಾಲಜಿಸ್ಟ್ ಇರ್ತಾರೆ, ಅಥವಾ ನಾವು ಕೂಡ ಮಂತ್ಲಿ OPDCಗೆ ಬರ್ತೀನಿ. ಸೊ ಬಂದುಬಿಟ್ಟು ಫಸ್ಟ್ ವಿಸಿಟ್ ಮಾಡ್ಬೋದು. ಸೊ ನಿಮ್ಮ ಜನರಲ್ ಡೀಟೇಲ್ ಹಿಸ್ಟ್ರಿ ತೊಗೊಂಡ್ಬಿಟ್ಟು ನಿಮ್ಮದು ಜನರಲ್ ವರ್ಕಪ್ ಮಾಡ್ತೇವೆ, ವೇರ್ ನಿಮ್ಮ ಸ್ಕ್ಯಾನ್ ಆಗಲಿ ಅಥವಾ ನಿಮ್ಮ ಬ್ಲಡ್ ಟೆಸ್ಟ್ಗಳಾಗಲಿ ಅದರದ್ದು ನಾವು ಎಲ್ಲ ಮಾಡಿಬಿಟ್ಟು ಡಯಾಗ್ನೋಸಿಸ್ ಮೇಲೆ ಅರೈವ್ ಆಗಿ ರಿಕ್ವೈರ್ಡ್ ಟ್ರೀಟ್ಮೆಂಟ್ನ ನಾವು ಸಜೆಸ್ಟ್ ಮಾಡ್ತೀವಿ. ಅದ ನಂತರ ನಮಗೆ ಏನಾದ್ರು ಟ್ರೀಟ್ಮೆಂಟ್ ಬೇಕಾಗಿದೆ ಅಂದರೆ, ನಿಮಗೆ ಎನಿ ಫಾರ್ಮ್ ಆಫ್ IUI ಅಥವಾ IVF ಟ್ರೀಟ್ಮೆಂಟ್ ಬೇಕಾಗಿದೆ ಅಂತಂದರೆ ನಾವು ಅದನ್ನು ಯೂಶ್ವಲಿ ನಮ್ಮ ಬೆಂಗಳೂರು Cloud9 ಹಾಸ್ಪಿಟಲ್ ಅಲ್ಲಿ ಅಸೋಸಿಯೇಷನ್ ಜೊತೆ ನಾವು ಟ್ರೀಟ್ಮೆಂಟ್ನ ನಿಮಗೆ ಮಾಡಿಕೊಡ್ಬೋದು. ಬಟ್ ಅದರ್ವೈಸ್ ಬೇಸಿಕ್ ಟ್ರೀಟ್ಮೆಂಟು, ನಿಮ್ಮ ಬೇಸಿಕ್ ಡಯಾಗ್ನೋಸಿಸ್ ಎಲ್ಲ ಮಾಡೋದು ನಾವು ಇಲ್ಲೇ ನಾವು ಫೆಸಿಲಿಟೀಸ್ ಇದೆ ಮಾಡೋಕ್ಕೆ. ಸೊ ಅದನ್ನೆಲ್ಲ ನಾವು ಬ್ಲಡ್ ಟೆಸ್ಟ್ ಮೂಲಕ ಮತ್ತು ಸ್ಕ್ಯಾನ್ ಮೂಲಕ ಇಲ್ಲೇ ಆದರ್ಶ ಹಾಸ್ಪಿಟ್ಲದಲ್ಲೇ ಮಾಡ್ಬೋದು. ಮ್ಯಾಮ್, ಕೊನೆಯದಾಗಿ ಈ PCOD PCOS ಹೆಣ್ಮಕ್ಳಲ್ಲಿ ತುಂಬಾನೇ ಭಯ ಮಾಡ್ತಾ ಇದೆ. ಸೊ ಅದಕ್ಕೆ ಏನಾದರೂ ಕೊನೆಯ ಸಂದೇಶವನ್ನು ನೀಡ್ತೀರಾ? ಇದು PCOD ಅಥವಾ PCOS ಇದರಿಂದ ಭಯ ಪಡೋದೇನಿಲ್ಲ. ಇಟ್ ಈಸ್ ನಾಟ್ ಅ ವೆರಿ ಬಿಗ್ ಕಂಡೀಷನ್. ಇದೊಂಥರ ತುಂಬ ಕಾಂಪ್ಲಿಕೇಟೆಡ್ ಅಂತೇನಿಲ್ಲ. ಇಟ್ ಈಸ್ ವೆರಿ ಕಾಮನ್ ನೌ ಡೇಸ್. ಬಟ್ ಅದಕ್ಕೂ ಸೊಲ್ಯೂಷನ್ ಕೂಡ ತುಂಬ ಸಿಂಪಲ್ ಆಗೇ ಇದೆ. ನಾವು ಎಷ್ಟು ನಮ್ಮ ಲೈಫ್ ಸ್ಟೈಲ್ನ ಹೆಲ್ದಿ ಮಾಡ್ಕೋತೀವಿ, ವಿ ಈಟ್ ರೈಟ್, ನಾವು ರೆಗ್ಯುಲರ್ ಎಕ್ಸಸೈಸ್ ಮಾಡ್ಕೋತೀವಿ ಅಂತಂದಾಗ ಅದು ಆಟೋಮ್ಯಾಟಿಕ್ಲಿ ರಿವರ್ಸ್ ಆಗುತ್ತೆ. ದಿಸ್ ಇಸ್ ಒನ್ ಆಫ್ ದ ಕಂಡೀಷನ್ ವೇರ್ ತುಂಬ ಈಸಿಲಿ ನಾವು ಇದನ್ನು ರಿವರ್ಸ್ ಮಾಡ್ಕೋಬೋದು. ಇದಕ್ಕೆ ನಾವು ತುಂಬ ಪ್ಯಾನಿಕ್ ಆಗೋದು, ಭಯ ಪಡೋದೇನಿಲ್ಲ. ಸ್ಟ್ರೆಸ್, ಎಷ್ಟೊಂದು ಜನ PCOD ನೋಡಿದ ತಕ್ಷಣ ಅಯ್ಯೋ ನಂಗೆ ಟೆನ್ಷನ್ ಸ್ಟಾರ್ಟ್ ಆಗ್ಬಿಡ್ತು, ನಂಗೆ PCOD ಇದೆ ಅಂತಂದ ಟೆನ್ಷನ್ ತೊಗೊಳ್ಳೋದು ಏನೂ ಇಲ್ಲ. ಇಟ್ಸ್ ಜಸ್ಟ್ ದಟ್ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್ ಅಟ್ ದ ರೈಟ್ ಟೈಮ್. ಅದು ಕರೆಕ್ಟ್ ಡಯಾಗ್ನೋಸಿಸ್, ಅದಕ್ಕೇನು ರಿಕ್ವೈರ್ಮೆಂಟ್ ಟ್ರೀಟ್ಮೆಂಟ್ ಇದೆ, ಆ ರಿಕ್ವೈರ್ಡ್ ಟ್ರೀಟ್ಮೆಂಟ್ ನೀವು ತೊಗೊಂಡ್ರೆ ಅದನ್ನು ಈಸಿಲಿ ನಾವು ರಿವರ್ಸ್ ಮಾಡ್ಬೋದು. ಅದರಿಂದ ಏನಾರೋ ಪ್ರಾಬ್ಲಮ್ಸ್ ಅರೈಸ್ ಆಗ್ತದೆ, ಪಂಚತನದೇ ಆಗಲಿ, ಇನ್ಫರ್ಟಿಲಿಟಿದೇ ಆಗಲಿ ಆಗ್ತಾ ಇದ್ರೆ ಅದಕ್ಕೂ ಕೂಡ ಸೊಲ್ಯೂಷನ್ ಇದೆ. ಮುಂಚೆ ಕಂಪೇರ್ ಮಾಡಿದ್ರೆ ವಿ ಹ್ಯಾವ್ ಸೊಲ್ಯೂಷನ್ ಫಾರ್ ಎವ್ರಿಥಿಂಗ್ ನಾವು. ಜಸ್ಟ್ ದಟ್ ನೀವು ಅದನ್ನು ಕರೆಕ್ಟ್ ಟೈಮಿಗೆ ಬಂದುಬಿಟ್ಟು ನೀವು ಅದನ್ನು ಟ್ರೀಟ್ಮೆಂಟ್ನ ಮಾಡಿಸ್ಕೋಬೇಕಾಗುತ್ತೆ. ಸೊ ಅದರಿಂದ ನಿಮಗೇನು ಪ್ರಾಬ್ಲಮ್ ಆಗಲ್ಲ. ಇಟ್ ಇಸ್ ಜಸ್ಟ್ ದಿ ಅಕ್ಸೆಪ್ಟೆನ್ಸ್ ಆ್ಯಂಡ್ ಅದಕ್ಕೇನು ಟ್ರೀಟ್ಮೆಂಟ್ ಇದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿದರೆ ಇಟ್ ಈಸ್ ವೆರಿ ಈಸಿಲಿ ಕ್ಯೂರಬಲ್ ಡಿಸೀಸ್ ಆ್ಯಂಡ್ ವೆರಿ ರಿವರ್ಸಿಬಲ್ ಕಂಡೀಷನ್ ಅಂತ ಹೇಳ್ಬೋದು. ಮೊದಲೇ ಹೇಳಿದಾಗೆ ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರುವಂತಹ PCOD ಸಮಸ್ಯೆಯ ಬಗ್ಗೆ ಅತ್ಯಂತ ಸಂಕ್ಷಿಪ್ತವಾದ ರೀತಿಯಲ್ಲಿ ಎಲ್ಲರಿಗೂ ಅರ್ಥವಾಗುವಂತೆ ತಿಳಿಸಿಕೊಟ್ಟಂತಹ ಡಾಕ್ಟರ್ ಅನುಷಾ GP ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಅನುಷಾ GP ಅವರು ಆದರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳ ಮೊದಲನೇ ಬುಧವಾರ ಹಾಗೂ 3ನೇ ಬುಧವಾರ ಲಭ್ಯವಿರುತ್ತಾರೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಡೈಜಿ ವರ್ಲ್ಡ್ 24x7.